1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಒಂದು ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಪಂಚಜನ್ಯ ಕೂಡ ಬಹಳಷ್ಟು ಬಲಿಷ್ಠ ತಂಡ. ಪಂಚಜನ್ಯ ಸಿಂಹಾಸನ ಗುಡ್ಡೆ ಅನ್ನುವಂತಹ ರೂಪದಲ್ಲಿ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಅಂಗಣ ಒಳಭಾಗದಲ್ಲಿ ನಿತೀಶ್ ಶೆಟ್ಟಿ ಅವರ ಮುಂದಾಳುತ್ವದ ಈ ಒಂದು ತಂಡ ಟೆನಿಸ್ ಬಾಲ್ನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಶಕ್ತಿಯಾಗಿ ಕೂಡ ಬಂದಿರುವಂತಹ ಒಂದು ತಂಡ. ಇವಾಗಲೇ 2 ಬಾರಿ ಪಡುಕೆರೆಯಲ್ಲಿ ಸನ್ನಿಧಿ ಟೂರ್ನಮೆಂಟ್ ನಡೆಸಿದಂತ ಪ್ರಶಾಂತ ಪಿಸಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಮುಂದಿನ ಹಂತದಲ್ಲಿ ಅವರು ಕೂಡ 3ನೇ ಬಾರಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಮಟ್ಟದ ಹೊನಲ್ ಬಳಕಿನ ಪಂದ್ಯಾಟವನ್ನು ನಡೆಸುವ ಇರಾದೆಯನ್ನು ತೋರ್ಪಡಿಸಿದ್ದಾರೆ. ಆ ನಿಟ್ಟಲ್ಲಿ ಇವಾಗ ಪಂದ್ಯಾಟದ ಆರಂಭವನ್ನು ಕಾಣ್ತಾ ಇದ್ದಾರೆ. ಮನೀಶ್ ಶೆಟ್ಟಿ ಮೊದಲ ಓವರ್ನ ಸ್ಕಾರಿಕ ಭಾಗದಲ್ಲಿ 6 ಓವರ್ಗಳ ಸೆಮಿಫೈನಲ್ ಆರಂಭವನ್ನು ಕಾಣ್ತಾ ಇದೆ. ಪಂಚಜನ್ಯ ಸಿಂಹಾಸನಗುಡ್ಡ ವರ್ಸಸ್ ಶೆಟ್ಟಿ ಅಂಪೈರ್. ಮನೀಶ್ ಸ್ಕಾರಿಕ ಭಾಗದಲ್ಲಿ ಮೊದಲ ಚೆಂಡು ನೋ ಬಾಲಿನ ಒಂದು ಸೂಚನೆ ಪ್ಯಾಡ್ ಮೇಲೆ ಪಡ್ಕೊಂಡಂತ ಈ ಒಂದು ಚೆಂಡು ತನ್ಮೂಲಕವಾಗಿ 1+1 ಮೊದಲ ಹಂತದಲ್ಲಿ 2 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ ಪಂಚಜನ್ಯ. ಮೊದಲ ಒಂದು ಹಂತದಲ್ಲಿ ಬಹಳ ದೊಡ್ಡ ಮಟ್ಟದ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡುವ ಮುಹೂರ್ತವನ್ನು ಕೂಡ ಇಟ್ಟಂತ ಈ ಒಂದು ತಂಡ ಸತತ 3 ಪಂದ್ಯಕೂಟಗಳನ್ನು ಜಯಿಸುವುದರ ಮುಖೇನ ಒಂದು ಹೊಸ ಇತಿಹಾಸವನ್ನು ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ದಾಖಲೆ ಮಾಡಿತ್ತು. ಪಂಚಜನ್ಯ ಆಡ್ತಾ ಇದೆ. ಈ ತನ್ಮಧ್ಯೆ ಶೆಟ್ಟಿ ಅಂಪೈರ್ ಬಹಳ ಸಮರ್ಥ ಹೊಡೆತ. ಈ ಬಾರಿ ಮನೀಶ್ ಶೆಟ್ಟಿ ಚೆಂಡ ಕ್ರಾಸ್ ಲೈನ್ ಶಾಟ್ ಮುಖೇನವಾಗಿ ಬೌಂಡ್ರಿ. ಕಿಶೋರ್ ಮುಖೇನವಾಗಿ ಮೊದಲ ಬೌಂಡರಿ ಕೂಡ ದಾಖಲಾಗ್ತಾ ಇದೆ ಪಂಚಜನ್ಯ. ಬಹಳ ಯಶಸ್ವಿ ಬೌಲರ್ ಕೂಡ ಮನೀಶ್ ಈ ಬಾರಿ ಮೊದಲ ಹಂತಲ್ಲೇ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳಮೊತ್ತ 6 ಓಟವನ್ನು ತಲುಪ್ತಾ ಇದೆ. ಪ್ರಶಸ್ತಿಯನ್ನು ಗೆಲ್ಲುವ ತಂಡ 1.5 ಲಕ್ಷ ರೂಪಾಯಿಗಳು ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 1,01,1111 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೂಡ ನೀಡ್ತಾ ಇದೆ. ರಾಜಧಾನಿ ಕಪ್ ಮುಖೇನ ಸರಣಿ ಶ್ರೇಷ್ಠ ಆಟಗಾರ ಬೈಸಿಕಲ್ ಪಡ್ಕೊಳ್ತಾರೆ. 2ನೇ ಬಾರಿ ಮನೀಶ್ ಶೆಟ್ಟಿ ಚೆಂಡು ವೈಟ್ ಬಾಲ್ ನ ಸೂಚನೆ ಔಟ್ ಸೈಡ್ ಆಫ್ ಮುಖೇನವಾಗಿ ಮತ್ತೆ ಒಂದೊಡೆ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಂಡ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತಕ್ಕೆ ಮತ್ತೆ ಒಂದೊಡೆದ ಹೆಚ್ಚುವರಿಯ ಸೇರ್ಪಡೆ. 7 ಓಟ ದಾಖಲಾಗ್ತಾ ಇದೆ. ಸೋಲ್ಮಡಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನುವಂಥ ಸೂಚನೆ ಮುಖೇನ ಸ್ಕೋರ್ ಇಸ್ ಆನ್ 7. ಈತನ ಮಧ್ಯೆ ಬಾಲಸ್ ಬ್ಯಾಕ್ ಡ್ರೈವ್ ಅನ್ನ ಕೂಡ ಮಾಡಿದಂತ ಕಿಶೋರ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಮತ್ತೆ ಮನೀಶ್ ಗಾನಿಗೆ ಭಾಗದಲ್ಲಿ ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ರೈಸಿಂಗ್ ಡೆಲಿವರಿ ಬಹಳ ಸುತ್ತಮರಿತ ಅಂತರದಲ್ಲೇ ಚೆಂಡನ್ನು ಸಾರುವಂತ ಮನೀಶ್ ಶೆಟ್ಟಿ ಈ ನಿಟ್ಟಲ್ಲಿ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಕೋರ್ 7 ಓಟಗಳು 6 ಓವರ್ಗಳ ಪಂದ್ಯ. ಅದೆಷ್ಟು ಓಟ್ಗಳು ದಾಖಲಾತಿಯನ್ನು ಕಾಣ್ತದೆ ನೋಡಬೇಕಾಗಿದೆ. ಮೊದಲ ಸೆಮಿಫೈನಲ್ ನಲ್ಲಿ ಪಂಚಜನ್ಯ ಸಿಂಹಾಸನಗುಡ್ಡ
4ನೇ ಬಾರಿ ಬಹಳ ಸಮರ್ಥವಾದ ಬಾಲ್ ಸ್ಪಾಕ್ ಡ್ರೈವ್ ಕೊನೆ ಹಂತದಲ್ಲಿ ಹೊಂದಾಣಿಕೆ ಒಂದು ಕೊರತೆ ಮಹೇಶ್ ಮತ್ತು ಪ್ರೀತೇಶನ ಮುಖೇನ 4 ಓಟಗಳ ಸೇರ್ಪಡೆ ಲಾಂಗ್ ಆಫ್ ಲಾಂಗ್ ನಡುವಣ ಬೌಂಡ್ರಿ. ಒಂದು ಹಂತದಲ್ಲಿ ಮಹೇಶ್ ಕೂಡ ಪ್ರಯತ್ನವನ್ನು ಮಾಡಿದ್ರು, ಮತ್ತೊಂದೆಡೆ ಪ್ರೀತು ಕೂಡ ಪ್ರಯತ್ನವನ್ನು ಮಾಡಿದ್ರು. ಕೊನೆಗೆ ಇಬ್ಬರು ಕೂಡ ಪ್ರಯತ್ನವನ್ನು ಕೈ ಬಿಟ್ರು. ಮತ್ತೆ ಮನೀಶ್ ಕಿಶೋರ್ಗೆ ಸಂದ ಚೆಂಡು ಪಾಯಿಂಟ್ ಭಾಗದಲ್ಲಿ ಜಯಂತ ಬಳ್ಕೂರು ಮತ್ತವರು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಕ ಶೆಟ್ಟಿ ಅಂಪೈರ್ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ರಾಜಧಾನಿ ಕಪ್ ನಡೀತಾ ಇದೆ. ಬಾರ್ಕೂರು ಬಾಯ್ಸಿನ ಆಶ್ರಯದಲ್ಲಿ ಹಗಲು ರಾತ್ರಿಯ 40 ಗಜಗಳ ಪಂದ್ಯಕೂಟ. ಮಧ್ಯೆ ಮನೀಶ್ ಈ ಮನಸ್ಸಂದ ಚೆಂಡು ಒಳತಿರುವನ್ನು ಪಡ್ಕೊಳ್ತಾ ಇದೆ. ತಟ್ಟಿ ಮುಟ್ಟಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಲೆಗ್ ಬೈ ಮುಖೇನ ತನ್ನ ಮೊತ್ತ 12 ಓಟಗಳು ದಾಖಲಾಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ 12 ಓಟವನ್ನು ದಾಖಲಿಸ್ತಾ ಇರುವಂತಹ ಪಾಂಚಜನ್ಯ ಯಾವುದೇ ರೀತಿಯ ಒಂದು ಆಘಾತವನ್ನು ಕಾಣ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಚ್ಚರಿಕೆ ಆರಂಭವನ್ನು ಕೂಡ ಪಡ್ಕೊಳ್ತಾ ಇದೆ ಸಿಂಹಾಸನ ಗುಡ್ಡೆ ಮೈದಾನದ ಒಳಭಾಗದಲ್ಲಿ. ಬಹಳಷ್ಟು ಮಂದಿ ಅನುಭವಿ ಆಟಗಾರರು ಈ ಬಾರಿ ಶೆಟ್ಟಿ ಅಂಪೈರ್ ಅನ್ನ ಕಂಡುಕೊಂಡ್ರೆ ಬಹಳಷ್ಟು ಮಂದಿ ಯುವ ಆಟಗಾರರೆಲ್ಲ ಪಾಂಚಜನ್ಯದ ಪರವಾಗಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಲೆಫ್ಟಿ ಪ್ರಸಾದ್ ಮಧ್ಯೆ ಯಸ್ಗಾನಿಕ ಭಾಗದಲ್ಲಿ ಮೊದಲ ಹಂತಗಳ ಜನವರಿ ಮೊದಲ ಹಂತದಲ್ಲಿ ಎಸ್ಆರ್ ವಕ್ವಾಡಿ ತಂಡ ಇದೇ ಮಾದರಿ ಒಂದು ಹಗಲು ರಾತ್ರಿ ಪಂದ್ಯಕೂಟವನ್ನು ನಡೆಸ್ತಾ ಇದೆ. ಫ್ರೀ ಎಂಟ್ರಿ ಮುಖೇನ ಜನವರಿ ಮಧ್ಯಭಾಗ ಮತ್ತೊಂದು ಟೂರ್ನಮೆಂಟ್ ನಡೀತದೆ. ಆ ನಿಟ್ಟಲ್ಲಿ 2ನೇ ಓವರ್ ಮೊದಲ ಚೆಂಡು ಪ್ರಸಾದ್ ಈ ಬಾರಿ ಬಹಳಷ್ಟು ಜಬರ್ದಸ್ತವನ್ನ ಕಂಡು ಕಿಶೋರನ ಹೊಡೆತ ಔಟ್ರೇಜ್ ಆಗಿತ್ತು. ಗಿಳಿಯಾರ್ನಾಗ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖೇನ ಪಾಂಚಜನ್ಯದ ಮೊದಲ ವಿಕೆಟ್ ಪಾತನ 12ಕ್ಕೆ 1 12 ಫಾರ್ 1 ಆರಂಭಿಕ ಕುಸ್ತವನ್ನು ಕಾಣ್ತಾ ಇದೆ ಪಾಂಚಜನ್ಯ ಸಿಂಹಾಸನ ಗುಡ್ಡೆಯ ತಂಡ. ಇದಾದ ಬಳಿಕ ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಇನ್ನೊಂದು ಬಲಿಷ್ಠ ತಂಡ ಎದುರಾಗ್ತಾರೆ. ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಮುಖಾಮುಖಿ ಆಗ್ತಾರೆ. ಅಂಗಡ ಒಳಭಾಗದತ್ತ ಸಚಿನ್ ಬೈಕಾಡಿ ಲೆಫ್ಟ್ ಹ್ಯಾಂಡೆಡ್ ಆಟಗಾರ, ಬಹಳಷ್ಟು ಉತ್ತಮ ರೀತಿಯ ಯುವ ಆಟಗಾರರು ಕೂಡ ಈ ಪರಿಸ್ಥಿತಿಯಲ್ಲಿ ಅದೇ ರೀತಿಯ ಆಟವನ್ನು ಸಿಂಹಾಸನ ಗುಡ್ಡೆ ಮೈದಾನದಲ್ಲಿ ಪಾಂಚಜನ್ಯದ ಪರವಾಗಿ ದಾಖಲಿಸ ನೋಡಬೇಕಾಗಿದೆ. ಪ್ರಸಾದ್ ಈ ಬಾರಿ ಸಂದ ಚೆಂಡು ಸ್ಕ್ವೇರ್ ಭಾಗದಲ್ಲಿ ಬಳಸುವಂತ ಒಂದು ಡೈರೆಕ್ಟ್ ಇಟಿ ಬಾರಿ ಮನೀಶ್ ಶೆಟ್ಟಿ ಬಹಳಷ್ಟು ಉತ್ತಮ ಒಂದು ಶಾರ್ಪ್ ಶೂಟ್ ಅನ್ನು ಮಾಡಿದ ಮುಖೇನವಾಗಿ 2ನೇ ಹೋದರಿ ಆಘಾತ. ರಿಜ್ವಾನ್ ವಾಪಸ್ ಒತ್ತಡಕ್ಕೆ ಸೆಲೆಕ್ಟ್ ಆದ ಪಾಂಚಜನ್ಯ ಒಂದು ಹಂತದಲ್ಲಿ 12ಕ್ಕೆ ನೋಲಾಸ್ ಆದ್ರೆ ಈ ಬಾರಿ 12ಕ್ಕೆ 2 ರಿಜ್ವಾನ್ ಮತ್ತು ಕಿಶೋರ ಇದೇ ಓವರ್ ಅಲ್ಲಿ ವಿಕೆಟ್ ಒಪ್ಪಿಸಿ ವಾಪಸ್ ಆದ್ರು. ಒತ್ತಡಕ್ಕೆ ಸೆಲುತ್ತಾ ಇರುವಂತಹ ಪಾಂಚಜನ್ಯಕ್ಕೆ ಇವಾಗ ಒಂದು ಅಗತ್ಯದ ಪಾರ್ಟ್ನರ್ಶಿಪ್ ಅನ್ನು ಮಾಡಬೇಕಾಗಿದೆ. ಕ್ಯಾಲ್ಕುಲೇಟ್ ಮೈಂಡೆಡ್ ಗೇಮ್ ಅನ್ನು ಆಡಬೇಕಾಗಿದೆ. ಲೆಕ್ಕಾಚಾರ ಮಾಡಿ ಆಡಿದರೆ ಮಾತ್ರ ಘನತೆ ಮೊತ್ತವನ್ನು ತಲುಪುವ ಅವಕಾಶ ಇದೆ. ಸುಧಾಕರ ಪೂಜಾರಿಯ ಸೇರ್ಪಾಡು. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ ಕಾಸಿಲೈನ್ ಶಾಟ್ ಬಾರಿ ಅಡ್ಡ ಹೊಡೆತ ಡೀಪ್ ಮಿಡ್ಗಡ ಭಾಗದಲ್ಲಿ ಚೆಂಡು ಮತ್ತೆ ಸೀಮಾರಿಕರ ಭಾಗದಲ್ಲಿ ಬೌಂಡ್ರಿ ಸೇರ್ಪಾಡು. ಸಮರೋಪಾದಿ ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ರೆ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತ ಮಧುಸೂದನ್ ಕಚ್ಚೂರು ಅವರು ಕೂಡ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ
ಈತ ಅಂಗಣ ಒಳಭಾಗದಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆಯನ್ನ ಕೂಡ ಕಂಡುಕೊಂಡ್ರು. ಸುಧಾಕರ ಉತ್ತಮ ರೀತಿಯ ಹೊಡೆತ ಡೀಪ್ ಆಕ್ಷನ್ ಭಾಗದಲ್ಲಿ ರನ್ ಮಾಡೋ ಅವಕಾಶ ಈ ಬಾರಿ ಮತ್ತೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಅಭಿ ಡೈರೆಕ್ಟ್ ಹಿಟ್ ಅನ್ನ ಮಾಡಿದ್ರು ಡೀಪ್ ಆಕ್ಷನ್ ಕವರ್ಸ್ ಅಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಒಂದು ತಂಡ ಶೆಟ್ಟಿ ಅಂಪೈರ್ಗಿದು ಎರಡನೇ ರನ್ ಔಟ್ ಸಸ್ ಆದ್ರೆ ಮೂರನೇ ಹುದ್ದರಿಯ ಪತನವನ್ನ ಕಾಣ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಪಂಚಜನ್ಯ ಸಿಂಹಾಸನಗುಡ್ಡ ಮೊದಲ ಹಂತದ ಒತ್ತಡಕ್ಕೆ ಸಿಲುಕ್ತಾ ಇದೆ. ಹದಿನೇಳಕ್ಕೆ 3 ಅಂಗಡ ಒಳಭಾಗದತ್ತ ಸಚಿನ್ ಕೋಟೇಶ್ವರ ಮತ್ತೋರ್ವ ಭರವಸೆ ಯುವ ಆಟಗಾರನ ಸೇರ್ಪಡೆ. ಇಲ್ಲಿ ಅದ್ಯಾವ ರೀತಿಯ ಒಂದು ಆಟ ದಾಖಲಾಗ್ತದೆ ನೋಡಬೇಕಾಗಿದೆ. ಶೆಟ್ಟಿ ಅಂಪೈರ್ನ ವಿರುದ್ಧವಾಗಿ ಸುಧಾಕರ ಈ ಬಾರಿ ಅಡ್ಡ ಹೊಡೆತವನ್ನ ಕಂಡ್ರು. ಈ ತನ್ಮಧ್ಯೆ ಪ್ರಸಾದ್ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. 17ರ ಮೊತ್ತದಲ್ಲಿ 3 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡು ಮೊದಲ ಹಂತದ ಒತ್ತಡದಲ್ಲಿದೆ ಪಂಚಜನ್ಯ. 17 for 3. ಇನ್ನು 4 ಓವರ್ಗಳು ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಇದೆ. 6 ಓವರ್ಗಳ ಒಂದು ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಎಲ್ಲವೂ ಕೂಡ 5 ಓವರ್ಗಳಾಗಿತ್ತು. ಸೆಮಿಫೈನಲ್ 6 ಓವರ್ಗಳು ಇರ್ತದೆ. ಮೂರನೇ ಓವರ್ಗಾಗಿ ಮತ್ತೆ ಮನೀಶ್ ಶೆಟ್ಟಿಯನ್ನೇ ಮುಂದುವರಿಸ್ತಾ ಇದ್ದಾರೆ. ಎರಡು ಅತ್ಯುತ್ತಮ ರನ್ಔಟ್ಗಳನ್ನು ದಾಖಲಿಸಿದಂತ ಒಂದು ತಂಡ. ಬಹಳಷ್ಟು ಮಂದಿ ಶಾರ್ಪ್ ಶೂಟರ್ಗಳು ಇದೇ ಪಾಳ್ಯದಲ್ಲಿದ್ದಾರೆ. ಈ ಹಿಂದೆ ಅಭಿ ಆದರೆ ಇವಾಗ ಒಂದು ಹಂತದಲ್ಲಿ ಮನೀಶ್ ಶೆಟ್ಟಿ ಕೂಡ ಡೈರೆಕ್ಟ್ ಹಿಟ್ ಅನ್ನು ದಾಖಲಿಸಿದಂತ ಆಟಗಾರ. ಮತ್ತೆ ಸ್ಕಾನಿಕ ಭಾಗದಲ್ಲಿ ಪಂದ್ಯದ 3ನೇ ಓವರ್ ಕೂಡ ಫಸ್ಟ್ ಸೆಷನ್ ನಲ್ಲಿ ಸಚಿನ್ ಕೋಟೇಶ್ವರ ಆಡ್ತಾ ಇದ್ದಾರೆ. ಒಂದು ಘನತೆ ಮೊತ್ತ, ಗೌರವಾನ್ವಿತ ಮೊತ್ತ, ಸ್ಪರ್ಧಾತ್ಮಕ ಮೊತ್ತ ಬರಬೇಕಾದ್ರೆ ಸಚಿನ್ ಕೋಟೇಶ್ವರ್ ಒಂದು ಅತ್ಯುತ್ತಮ ಆಟವನ್ನು ಆಡಲೇಬೇಕಾಗಿದೆ. ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಎಂ ಸ್ಪೋರ್ಟ್ಸ್ ಅರಸೀಕೆರೆ. ಸಚಿನ್ ಮಹಾದೇವ್ ಅವರ ಮುಂದಾಳುತ್ತದೆ ಈ ಒಂದು ತಂಡ. ಹುಡುಗರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮನೀಶ್ 3ನೇ ಓವರ್ ಮೊದಲ ಚೆಂಡು. ಈ ತನ್ಮದ ಸ್ಕ್ವೇರ್ ಕಟ್ ಅನ್ನ ಮಾಡಿದ್ರು. ಗಲ್ಲಿ ಭಾಗದಲ್ಲಿ ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಕೂಡ ಅಕ್ಷಯ್ ಸಿಕೆ ನಡೆಸುವುದರ ಮುಖೇನ ಒಂದು ಓಟ ದಾಖಲಾಗ್ತಾ ಇದೆ ಸಚಿನ್ ಖಾತೆಗೆ. ಪಂಚಜನ್ಯದ ಮೊತ್ತ 18ಕ್ಕೆ 3. ಸುಧಾಕರ ಮತ್ತೆ ಶಾಯ್ಕರ್ ಅಲ್ಲಿ. ಈ ತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸವರ್ತ ಹೊಡೆತ ಕವರ್ಸ್ ಭಾಗದಲ್ಲಿ ಸುಧಾಕರ ಪೂಜಾರಿ ಮುಖೇನವಾಗಿ ಮತ್ತೊಂದು ಸುಂದರತೆ ಬೌಂಡ್ರಿಯನ್ನು ಕಾಣ್ತಾ ಇದೆ ಪಂಚಜನ್ಯ. ಸಿಂಹಾಸನಗುಡ್ಡ ಖಾತೆಯಲ್ಲಿ ಇವಾಗ 22 ಓಟಗಳು ದಾಖಲಾಗ್ತಾ ಇದೆ. ಆದಷ್ಟು ಓಟಗಳು ಮೊದಲ ಸೆಮಿಫೈನಲ್ ಈ ಒಂದು ಹಂತದಲ್ಲಿ ದಾಖಲಿಸ ನೋಡಬೇಕಾಗಿದೆ. ಪಂಚಜನ್ಯ ಸಿಂಹಾಸನಗುಡ್ಡ ಶೆಟ್ಟಿ ಅಂಪೈರ್ ವಿರುದ್ಧವಾಗಿ ಮತ್ತೊಂದು ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಜಯಂತ ಬಳ್ಕೂರು ಕ್ಷೇತ್ರ ರಕ್ಷಕ, ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಹಾಗೂ ಆರ್ಯ ಚಾಲೆಂಜರ್ಸಿನ ನಾಯಕರು ಮುಖ್ಯವೇದಿಕೆ ಕಡೆ ಟಾಸಿ ಬರಬೇಕು. ಸೆಮಿಫೈನಲ್ ನಂಬರ್ 2 ಆರ್ಯ ಚಾಲೆಂಜರ್ಸ್ ಅನ್ನು ಎದುರಿಸುವ ತಂಡ ಅಜಯ್ ಕ್ರಿಕೆಟರ್ಸ್ ಕುಂಜಿಗುಡಿ ಸಾಲಿಗ್ರಾಮ. ನಾಯಕರು ತಕ್ಷಣವೇ ಬರಬೇಕು. ಮತ್ತೆ ಮನೀಶ್ ಶೆಟ್ಟಿ ಯಸ್ಗಾನಿಕ ಮಾರ್ಗದಲ್ಲಿ ಈ ಬಾರಿ ಬಹಳ ಸಮರ್ಥ ಸೆತ
ಲೇಟ್ ಕಟ್ ಮಾಡೋ ಪ್ರಯತ್ನ, ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ, ಕಾಲಿಗೆ ಬಡ್ಕೊಂಡಂತ ಒಂದು ಚೆಂಡು. ಮತ್ತೆ ಓಟುಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಮನೀಶ್ ಶೆಟ್ಟಿ ಅಂಪೈರ್ನ ಪರವಾಗಿ. ಕೊನೆ 2 ಎಸೆಗಳು ಮಾತ್ರ ಬಾಕಿ ಇದೆ. ಮಿಡ್ ಆಫ್ ಭಾಗದಲ್ಲಿ ಮಹೇಶ, ಮಿಡಾನ್ ಭಾಗದಲ್ಲಿ ಪ್ರೀತು. ಎಸದ ಒಂದು ಚೆಂಡು, ಮತ್ತೊಂದು ಅಡ್ಡ ಹೊಡೆತ, ರನ್ ಔಟ್ ಮಾಡೋ ಅವಕಾಶ ಇತ್ತು. ಡೀಪ್ ಮಿಡ್ಗಡೆ ಭಾಗದ ಫೀಲ್ಡರ್ ಸ್ವಲ್ಪ ಮಟ್ಟಿಗೆ ಥ್ರೋ ಎಡವಿಕೆಯನ್ನು ಮಾಡಿದ್ರು. ಆ ನಿಟ್ಟಲ್ಲಿ ಒಂದು ಓಟ ಮತ್ತೆ ಸುಧಾಕರ ಪೂಜಾರಿಯ ಖಾತೆಯನ್ನು ಕಾಣ್ತಾ ಇದೆ. ಕುಂಬಾಶಿ ಸುಧಾಕರ ಓಟವನ್ನು ಕಂಡುಕೊಂಡ್ರು. ತನ್ನ ಮೊತ್ತ ಕೂಡ 23 ಓಟಗಳು. ಕೊನೆ ಒಂದೇ ಬಾಕಿ ಇದೆ. ಥರ್ಡ್ ಓವರ್. ಈ ತನ್ಮದೆ ಕೋಟೇಶ್ವರ್ಗೆ ಸದ ಚೆಂಡು, ಮಿಡ್ ಆಫ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗುವುದರ ಮುಖೇನ ಓವರ್ ಕೂಡ ಮನೀಶ್ ಮುಗಿಸಿದ್ರು. ಮೊದಲ 3 ಓವರ್ಗಳಲ್ಲಿ 23ಕ್ಕೆ 3. ಇನ್ನು ಕೂಡ 3 ಓವರ್ಗಳು ಬಾಕಿ ಇದೆ. ಅದೆಷ್ಟು ಓಟ್ಗಳು ಸೆಮಿಫೈನಲ್ ಫಸ್ಟ್ ಸೆಷನ್ ಅಲ್ಲಿ ದಾಖಲಾಗ್ತದೆ, ಕಾದು ನೋಡಬೇಕಾಗ್ತಾ ಇದೆ. ಅಂಗಡ ಒಳಭಾಗದತ್ತ ಮತ್ತೆ ಲೆಫ್ಟಿ ಪ್ರಸಾದ್ ಸೇರ್ಪಡೆಯನ್ನ ಕಾಣ್ತಾ ಇದ್ದಾರೆ. ಈ ತನ್ಮದೆ ಅಕ್ರಾಸ್ ದಿ ಲೈನ್ ಶಾಟ್ ಅನ್ನ ಮತ್ತೆ ಸುಧಾಡಿದ್ರು. ಲೆಗ್ ಬಾಯ್ ಮುಖೇನವಾಗಿ ಮತ್ತೆ ಒಂದೊಡೆ ಚೋರಿಯ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದ್ದಾರೆ. ತನ್ನ ಮೊತ್ತವು ಕೂಡ 24. ಬೆಳ್ಳಿ ನಾಣ್ಯದ ಟಾಸ್ ಸೇವನ ದಾಖಲಿಸಿರುವಂತಹ ಶೆಟ್ಟಿ ಅಂಪೈರ್ ತಂಡ ಬಹಳಷ್ಟು ಉತ್ತಮ ತೀರ್ಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ. 2ನೇ ಬಾರಿ 4ನೇ ಓವರ್ ಒಂದು ಹಂತದಲ್ಲಿ ಔಟ್ರೇಜ್ ಅಂತ ಚೆಂಡು, ಸಚಿನ್ ಕೋಟೇಶ್ವರ್ ಮುಖ್ಯವಾಗಿ ಥರ್ಡ್ ಮ್ಯಾನ್ ಸೀಮಾ ರೇಖೆ ಅವರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಸೇರ್ಪಡೆ. ಒತ್ತಡ ಕಂಡ ತಂಡಕ್ಕೆ ಬಹುಶಃ ಈ ಬೌಂಡ್ರಿ ಈ ಹಂತದಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಸಚಿನ್ ಕೋಟೇಶ್ವರ್ ಮುಖೇನ ಮೊದಲ ಬೌಂಡ್ರಿ ಕೂಡ ಪಾಂಚಜನ್ಯದ ಖಾತೆಗೆ. 3ನೇ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಡೀಪ್ ಕವರ್ಸ್ ಭಾಗದಲ್ಲಿ ಸಚಿನ್ ಕೋಟೇಶ್ವರ್ ದಂಡಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. 32ಕ್ಕೆ ತಲುಪ್ತಾ ಇರುವಂತ ಪಾಂಚಜನ್ಯದ ಮೊತ್ತ. ಈ ರೀತಿಯಲ್ಲಿ ಆಡ ಬಹುಶಃ 55ರಿಂದ 60 ಓಟವನ್ನು ನಿಸ್ಸಂಶಯವಾಗಿ ದಾಖಲಿಸುವಂತ ಒಂದು ಅವಕಾಶ ಇದೆ. ಆ ಮೊತ್ತವನ್ನು ದಾಖಲಿಸಾರು ನೋಡಬೇಕಾಗಿದೆ. ಪಾಂಚಜನ್ಯ ತನ್ನ ಮೊತ್ತ 32ಕ್ಕೆ 3. ಮತ್ತೆ ಪ್ರಸಾದ್ ಉತ್ತಮ ರೀತಿ ಒಂದು ಎಸೆತ, ಒಂದೊಡೆ ಐಶ್ವರ್ಯ ಸೇರ್ಪಡೆ. ಮಿಡ್ ಆಫ್ ಭಾಗದಲ್ಲಿ ಓಟವನ್ನು ಕಂಡುಕೊಂಡು 33ಕ್ಕೆ ತಲುಪ್ತಾ ಇದೆ. ಒಂದಷ್ಟು ಉತ್ತಮ ರೀತಿ ಆಟವನ್ನು ಆಡ್ತಾ ಇರುವಂತಹ ಸುಧಾಕರ್ ಒಂದೆಡೆ, ಸಚಿನ್ ಕೋಟೇಶ್ವರ್ ಮತ್ತೊಂದೆಡೆ. ಮತ್ತೆ ಪ್ರಸಾದ್ ಸುಧಾಗೆ ಸಂದ ಚೆಂಡು ಔಟರ್ ರೇಂಜ್ ಆಗಿದೆ. ಬಹಳಷ್ಟು ಉತ್ತಮದ ಕ್ಷೇತ್ರ ರಕ್ಷಣೆ ಗಲ್ಲಿ ಭಾಗದಲ್ಲಿ ಅಕ್ಷಯ್ ಸಿಕೆ, ಬಹಳಷ್ಟು ಜನಪ್ರಿಯ ಕ್ರಿಕೆಟ್ ಆಟಗಾರ ಶೆಟ್ಟಿ ಅಂಪೈರ್ ಪರವಾಗಿ ಆಡ್ತಾ ಇದ್ದಾರೆ. ತನ್ನ ಮೊತ್ತ 34ಕ್ಕೆ 3. 4ನೇ ಓವರ್ ಅಂತಿಮ ಚೆಂಡು, ಕೊನೆ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಫೈನಲ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಸುಧಾಕರ್ನ ಮುಖೇನವಾಗಿ ಮತ್ತೆ 4 ಓಟದ ಸೇರ್ಪಡೆ. 38ರ ಮೊತ್ತ ದಾಖಲಾಗ್ತಾ ಇದೆ. ಮುಕ್ತಾಯ ಕಂಡ 4 ಓವರ್ಗಳಲ್ಲಿ 38ಕ್ಕೆ 3. ಒಂದು ಹಂತ ಚೇತರಿಕೆಯನ್ನು ಕಾಣ್ತಾ ಇರುವಂತ ಪಾಂಚಜನ್ಯ ಈಗ ಉತ್ತಮ ರೀತಿ ಆಟವನ್ನು ಆಡ್ತಾ ಇದೆ. ಸುಧಾಕರ್ ಮತ್ತು ಸಚಿನ್ ಕೋಟೇಶ್ವರ್ ಮುಖೇನ.
ಸಮರೋಪಾದಿ ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಬೆಳಗಿನವರೆಗೆ ಅಂದ್ರೆ 4 ಗಂಟೆಯವರೆಗೆ ಇವತ್ತು ಪಂದ್ಯಾಟ ನಡೆದಿತ್ತು. ಇವತ್ತು ಇನ್ನು ಕೆಲವೇ ಗಂಟೆಗಳ ಕಾರ್ಯಕ್ರಮ ಮಾತ್ರ ಬಾಕಿ ಉಳ್ಕೊಂಡಿರುವಂತಹದ್ದು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬಾರ್ಕೂರು ಬಾಯ್ಸಿನ ಒಂದು ತಂಡ ಪ್ರವೀಣ್ ಗಡಿಯಾರರ ಮುಂದಾಳತ್ವದಲ್ಲಿ ಈ ಒಂದು ದಾಖಲೆ ಪಂದ್ಯಕೂಟವನ್ನ ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿಸ್ತಾ ಇದೆ. ಇದೇ ಹಂತದಲ್ಲಿ 5ನೇ ಓವರ್ಗಾಗಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಶೆಟ್ಟಿ ಅಂಪೈರ್. ಅಂಗಣ ಒಳಭಾಗದತ್ತ ಮನು ಶಂಕರ ನಾರಾಯಣ ಇವಾಗಲೇ 38ಕ್ಕೆ 3 ಹುದ್ದರಿ ಆಘಾತವನ್ನು ಕಂಡ ಪಾಂಚಜನ್ಯ ಕೋಟ ಒಂದು ಹಂತದ ಚೇತರಿಕೆಯನ್ನು ಕಾಣ್ತಾ ಇದೆ. ಇನ್ನು ಕೊನೆ 12 ಎಸೆತ ಆದಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಜಯ್ ಕುಂಜಿಗುಡಿ ಹಾಗೂ ಆರ್ಯ ಚಾಲೆಂಜರ್ಸ್ ನಾಯಕರು ಟಾಸಿಗೆ ಬರಬೇಕು. ಸೆಕೆಂಡ್ ಸೆಮಿಫೈನಲ್ ಮನು ಈ ಬಾರಿ ಸುಧಾಕರ್ಗೆ ಸಂದ ಚೆಂಡು, ಮತ್ತೊಮ್ಮೆ ಕ್ರಾಸ್ ಲೈನ್ ಶಾಟ್ ಅನ್ನು ಆಡುವ ಪ್ರಯತ್ನ. ಈ ಮಾದರಿ ಹೊಡೆತದ ಮೇಲೆ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ಕೂಡ ಸುಧಾಕರ್ ಕಂಡ್ರು ಕೂಡ ಈ ಹಂತದಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಾಡೆ ಮತ್ತೆ ಮನು 2ನೇ ಬಾರಿಯ ಸಂದ ಚೆಂಡು. ಈ ಬಾರಿ ಸುಧಾಕರ ಲಾಂಗ್ ಆಫ್ ಆಗದಲ್ಲಿ ನಿಯಮ ಉಲ್ಲಂಘನೆ ಹೊಡೆತವನ್ನ ಕಂಡ್ರು. ಸಿಕ್ಸರ್ ದಾಖಲಿಸುವ ಮುಖೇನ 4ನೇ ವಿಕೆಟ್ ಕಳ್ಕೊಳ್ತಾ ಇದೆ ಪಾಂಚಜನ್ಯ. ಬಹಳ ಸುತ್ತಮುತ್ತಲಲ್ಲಿ ಆಡ್ತಾ ಇದ್ದಂತ ಸುಧಾಕರ ವಾಪಸಾತಿಯನ್ನ ಕಂಡ್ರು. 38ಕ್ಕೆ 4 ಮತ್ತೆ ಶೆಟ್ಟಿ ಅಂಪೈರ್ಗೆ ಮೇಲುಗೈಯನ್ನು ತರುವ ಪ್ರಯತ್ನ ನಡೀತಾ ಇದೆ. ಮನು ಶಂಕರ ನಾರಾಯಣ ಅಂಗಣ ಒಳಭಾಗದತ್ತ ಸನದ್ ಮತ್ತೋರ್ವ ಯುವ ಆಟಗಾರರ ಸೇರ್ಪಡೆ ಪಾಂಚಜನ್ಯದ ಪರವಾಗಿ. ಈತನ್ಮಧ್ಯೆ ಬಹಳ ಸಮರ್ಥ ಒಂದು ಎಸೆತ ಔಟ್ ಸ್ವಿಂಗ್ ಡೆಲಿವರಿ ಕೊನೆ ಹಂತದಲ್ಲಿ ಚೆಂಡು ತಿರುವನ್ನ ಕಂಡುಕೊಳ್ತಾ ಇದೆ ಮನು ಶಂಕರ ನಾರಾಯಣ. ಬಹಳಷ್ಟು ಸಮರ್ಥ ಒಂದು ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರುವಂತಹ ಆಟಗಾರರ ಕೂಡ ಶೆಟ್ಟಿ ಅಂಪೈರ್ ಪರವಾಗಿ. ನಾಲ್ಕನೇ ಬಾರಿ ಮತ್ತೊಂದು ಉತ್ತಮವಾದ ಹೊಡೆತ, ರನ್ ಮಾಡೋ ಚಾನ್ಸಸ್ ಅನ್ನ ಒಯ್ಯಂತಲ್ಲಿ ಮಿಸ್ ಮಾಡಿಕೊಂಡ್ರು. ಬಹಳ ಸಮರ್ಥ ಕ್ಷೇತ್ರ ರಕ್ಷಣೆಯೂ ಕೂಡ ಆದರ್ಶ ಕಾವಡಿ ಸ್ಕ್ವಾಲೆಗ್ ಭಾಗದಲ್ಲಿ ಡೈರೆಕ್ಟ್ ಹಿಟ್ ಮಾಡೋ ಪ್ರಯತ್ನದಲ್ಲಿ ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಾಡು. ತಳ ಮೊತ್ತ 39ಕ್ಕೆ 4. ಮೊದಲ ಸೆಮಿಫೈನಲ್ ಇಲ್ಲಿ ಸಾಗ್ತಾ ಇದೆ. 1.5 ಲಕ್ಷ ರೂಪಾಯಿಗಳ ರಾಜಧಾನಿ ಕಪ್ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಶೆಟ್ಟಿ ಅಂಪೈರ್ ಮತ್ತು ಪಾಂಚಜನ್ಯ ಸಿಂಹಾಸನಗುಡ್ಡ. ಓಟಗಳು ಬರುತ್ತಾ ಇಲ್ಲ. ಕೊನೆ ಹಂತದಲ್ಲಿ ಸ್ಕ್ವೇರ್ ಕಟ್ ಮಾಡೋ ಪ್ರಯತ್ನ. ಸಚಿನ್ ಕೋಟೇಶ್ವರ್ಗೆ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಒಂದಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಕೂಡ 5ನೇ ಓವರ್ ದಾಖಲಾಗ್ತಾ ಇದೆ ಮನು ಶಂಕರ್ ನಾರಾಯಣ ಮುಖೇನ. ಲಾಸ್ಟ್ ಬಾಲ್ ಕೊನೆ ಹಂತದಲ್ಲಿ ಮತ್ತೊಂದು ಬಹಳ ಸುತ್ತಮುತ್ತ ಎಸೆತ. ಈ ಓವರ್ ಕೇವಲ ಒಂದು ಓಟವನ್ನು ಬಿಡಿಕೊಟ್ಟ ಮನು ಶಂಕರ ನಾರಾಯಣ. 38ರಲ್ಲಿದ್ದ ಪಾಂಚಜನ್ಯದ ಮೊತ್ತ 39ಕ್ಕೆ 4. ಮೊದಲ ಇನ್ನಿಂಗ್ಸಿನ 1 ಓವರ್ ಮಾತ್ರ ಈಗ ಬಾಕಿ ಇದೆ ಫಸ್ಟ್ ಸೆಮಿಫೈನಲ್.
ಅಜಯ್ ಕುಂಜಿಗುಡಿ ತಂಡ ನಾಯಕ ಮೈ ಸ್ಟೇಜ್ ಕಡೆ ಬರಬೇಕು. ಆರ್ಯ ಚಾಲೆಂಜರ್ಸಿನ ನಾಯಕ ಕೂಡ ಮುಖ್ಯ ವೇದಿಕೆ ಕಡೆ ಟಾಸಿ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಬಾರ್ಕೂರು ಬಾಯ್ಸ್ ಈ ಒಂದು ಅಂತಾರಾಜ್ಯ ಮಟ್ಟ ಪಂದ್ಯಾಟ ಸೆಕೆಂಡ್ ಸೆಮಿಫೈನಲ್ ಮತ್ತೆರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಕೊನೆ ಓವರ್ಗಾಗಿ ಎಸ್ಆರ್ಕೆ ಭಾಗವನ್ನು ಕಾಣ್ತಾ ಇರುವಂತಹ ಪ್ರೀತು ಇತ್ತೀಚೆಗೆ ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಬಹಳಷ್ಟು ಮಂದಿ ಯುವ ಆಟಗಾರರೆಲ್ಲ ಬೆಂಗಳೂರಿನ ತಂಡಗಳಲ್ಲಿ ಒಂದಷ್ಟು ಬೀಡು ಬಿಡ್ತಾ ಇದ್ದಾರೆ. ಪ್ರೀತು ಕೊನೆ ಓವರ್ ಆರಂಭವನ್ನು ಕಾಣ್ತಾ ಇದೆ. ಸಣ್ಣದಾಡ್ತಾ ಇದ್ದಾನೆ. ಒಂದೆಡೆ ಕೋಟೇಶ್ವರ್ ಸಚಿನ್, ಮತ್ತೊಂದೆಡೆ ಆಡ್ತಾ ಇದ್ದಾರೆ ಪಾಂಚಜನ್ಯ ಸಿಂಹಾಸನ ಗುಡ್ಡೆಯ ಪರವಾಗಿ. ಅಂತಿಮ ಅವರ ಮೊದಲ ಚೆಂಡು. ಇತನ್ಮಧ್ಯೆ ಬಾಲಸವರ್ತ ಬಾಲ ಸ್ಪಾಕ್ ಡ್ರೈವ್. ಇತನ್ಮಧ್ಯೆ ಒಂದು ಬಹಳ ಸುತ್ತವರದ ಕ್ಷೇತ್ರ ರಕ್ಷಣೆ ಮನೀಶ್ ಶೆಟ್ಟಿ ಮುಖೇನ ಲಾಂಗ್ ಆಫ್ ಲಾಂಗ್ ನಡುವಣ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾಗ್ತಾ ಇದೆ. ತಳಮೊತ್ತ 40-4 40-4 ಸಿಂಹಾಸನಗುಡ್ಡೆ ಮೈದಾನದ ಒಳಭಾಗದಲ್ಲಿ ನಡೀತಾ ಇರುವಂತಹ 40 ಗಜಗಳ ರಾಜಧಾನಿ ಕಪ್ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಪ್ರೀತು ಟು ಸಚಿನ್ ಕೋಟೇಶ್ವರ. ಈ ತನ್ಮಧ್ಯೆ ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಸಮರ್ಥ ಹೊಡೆತ ಗಲ್ಲಿ ಭಾಗದಲ್ಲಿ ಜಯಂತ ಬಳ್ಕೂರು ಕೊನೆ ಹಂತದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಅಂತಿಮವಾಗಿ ಸನ್ನದ್ಧವಾಗ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ ರನ್ಔಟ್ ಮುಖೇನ. 41ಕ್ಕೆ 5ನೇ ವಿಕೆಟ್ ಕೂಡ ನೆಲಕ್ಕುರುಳ್ತಾ ಇದೆ. ಬಹಳ ಸುತ್ತವರದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಶೆಟ್ಟಿ ಅಂಪೈರ್ ತಂಡ ಈ ಹಿಂದೆ 2 ಡೈರೆಕ್ಟ್ ಹಿಟ್ಗಳನ್ನು ಮಾಡಿತ್ತು. ಇವಾಗ ಮತ್ತೊಂದು ರನ್ಔಟ್ ಅನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಭರತ್ ಕಿಡಿಯಾರು ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಪ್ರೀತು ಈ ಬಾರಿಸ್ತದ ಚೆಂಡು ಮತ್ತೆ ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಲ್ಲಿಬಾದ್ ನಡುವಣ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ ದಾಖಲಿಸ್ತಾ ಇರುವಂತಹ ಜಯಂತ ಬಳ್ಕೂರು ಬಹಳ ಉತ್ತಮರಿತ ಒಂದು ಸಂಯೋಜಿತ ತಂಡವಾಗಿ ಕೂಡ ಶೆಟ್ಟಿ ಎಂಪೈರ್ನ ಒಂದು ತಂಡ ಬಹಳ ಉತ್ತಮರಿತ ಆಟವನ್ನು ಇಲ್ಲಿ ಆಡ್ತಾ ಇದೆ. ಫಸ್ಟ್ ಸೆಮಿಫೈನಲ್ ಕೊನೆಯ 3 ಚೆಂಡುಗಳು ಮೊದಲ ಇನ್ನಿಂಗ್ಸಿನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಪ್ರೀತು ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಸಚಿನ್ ಗೆಸದ ಚೆಂಡು ಈ ಬಾರಿ ಇನ್ಸೈಡ್ ಔಟ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಬಹಳ ಶುದ್ಧವರ್ತ ಹೊಡೆತ ಸಚಿನ್ ಕೋಟೇಶ್ವರ್ ಮುಖೇನ ಮತ್ತೊಂದು ಬೌಂಡರಿಯ ಸೇರ್ಪಡೆ ಪಾಂಚಜನ್ಯದ ಖಾತೆಗೆ. ಇನ್ಸೈಡ್ ಔಟ್ ಆಗಿ ಒಂದು ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಬಂದಿತ್ತು. ತಂಡದ ಮೊತ್ತ 45 ಓಟಗಳು. ಲಾಸ್ಟು ಮತ್ತೆ ಪ್ರೀತು ಎಸ್ ಅಂತ ಒಂದು ಚೆಂಡು ಕೊನೆ ಹಂತದಲ್ಲಿ ಸಚಿನ್ ಕೋಟೇಶ್ವರ್ ಹೊಡೆತ ಗಲ್ಲಿ ಭಾಗದ ಸೀಮಾ ರೇಖೆ ಹೊರಭಾಗದಲ್ಲಿ ನಿಯಮ ಉಲ್ಲಂಘನೆ ಸಿಕ್ಸರ್ ದಾಖಲಿಸಿ ವಾಪಸ್ ಆದರು. ನಲವತ್ತೈದಕ್ಕೆ 6 ಅಂಗಣ ಒಳಭಾಗದತ್ತ ಮತ್ತೋರ್ವ ಯುವ ಆಟಗಾರ ರಾಹಿಲ್ ಸೇರ್ಪಡೆ. ಈ ಒಂದು ಪಂದ್ಯ ಸಚಿನ್ ಕೋಟೇಶ್ವರ್ ಒಟ್ಟಾರೆಯಾಗಿ 18 ಓಟವನ್ನು ದಾಖಲಿಸಿ ವಾಪಸ್ ಆದರು. ಮಿಡ್ಲ್ ಆರ್ಡರ್ ಅಲ್ಲಿ ಸುಧಾಕರ್ ಕೂಡ ಬಹಳ ಸುತ್ತಮರಿತ ಆಟವನ್ನು ದಾಖಲಿಸಿದಂತ ಆಟಗಾರ. ಈಗ ಕೊನೆ ಒಂದೆಸ ಬಾಕಿ ಇದೆ ರಾಹಿಲ್ ಸ್ಟ್ರೈಕರ್ ಅಲ್ಲಿ. ಪ್ರೀತು
ಈ ಬಾರಿಸದ ಚೆಂಡು ಫುಲ್ ಮಾಡಿದಂತ ರಾಯಲ್ ಹೊಡೆತ ಮೈದಾನ ಭಾಗದಲ್ಲಿ ಸುಲಭವಾಗಿ ಮನೀಶ್ ಶೆಟ್ಟಿ ಕೈಗೆ ಕ್ಯಾಚ್ ಸೇರ್ತಾ ಇದೆ. ತನ್ಮೂಲಕವಾಗಿ 7ನೇ ವಿಕೆಟ್ ಕಳ್ಕೊಂಡ್ರು. 45ರ ಮೊತ್ತದಲ್ಲಿ ರಾಯಲ್ ವಾಪಸ್ 45-7. ಈ ಒಂದು ಫೈನಲ್ ಪ್ರವೇಶಕ್ಕಾಗಿ ಇವಾಗ ಶೆಟ್ಟಿ ಅಂಪೈರ್ ತಂಡಕ್ಕೆ 46 ಓಟದ ಅವಶ್ಯಕತೆ. ಸಾಧಾರಣವಾಗಿ ಒಂದು ಉತ್ತಮ ರೀತಿಯ ಮೊತ್ತವನ್ನು ಪೇರಿಸಿರುವ ತಂಡ ಅದ್ಯಾವ ರೀತಿಯ ಒಂದು ಪೈಪೋಟಿ ಪಂದ್ಯಾಟದಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. ಪಾಂಚಜನ್ಯ ವರ್ಸಸ್ ಶೆಟ್ಟಿ ಅಂಪೈರ್. ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಬದಲಾವಣೆ. ಮುಂದಕ್ಕೆ ರಾಘು ಮಟ್ಪಾಡಿ. ದುರ್ಗ 2ನೇ ಸೆಮಿಫೈನಲ್ ಪಂದ್ಯವನ್ನು ಆಡಬಲ್ಲಂತ ಎರಡೂ ತಂಡಗಳ ನಾಯಕರು ಈಗಾಗಲೇ ಅಜಯ್ ಕುಂಜುಗುಡಿ ನಾಯಕರಿದ್ದಾರೆ. ಆರ್ಯ ಚಾಲೆಂಜರ್ಸ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಧನ್ಯವಾದಗಳು ವಿನಯ್ ಬುದ್ಧಿಯವರವರೇ. ರಾಜಧಾನಿ ಟ್ರೋಫಿ 2025ರ ಹಗಲು ರಾತ್ರಿಯ ಪಂದ್ಯಕೂಟದ ಮೊದಲ ಸೆಮಿಫೈನಲ್ ಹೋರಾಟದ ಟಾರ್ಗೆಟ್ 46 ಓಟದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಶೆಟ್ಟಿ ಅಂಪೈರ್ಸ್ನ ಪರವಾಗಿ ಆರಂಭಿಕರು ಕಣಕ್ಕಿಳಿಸಿದಂಥ ಶೆಟ್ಟಿ ಅಂಪೈರ್ಸ್ ಗಿಳಿಯಾರು ನಾಗ ಮತ್ತು ಅಕ್ಷಯ್ ಸಿ.ಕೆ ಆರಂಭಿಕ ಆಟಗಾರರು. ಅಜಯ್ ಕುಂಜುಗುಡಿ ಸಾಲಿಗ್ರಾಮ ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಭರತ್ ಗಿಳಿಯಾರು. ಮೊದಲ ಚೆಂಡು ಬಹಳ ಸುತ್ತಮ ರೀತಿಯ ಒಂದು ವೇಗದ ಚೆಂಡಿಗೆ ಅವಕಾಶನ ಭರತ್ ಗಿಳಿಯಾರು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಮುಖಾಂತರವಾಗಿ ಚೇಸಿಂಗ್ ಟಾರ್ಗೆಟ್ನಲ್ಲಿ ಇವಾಗಲ ಮೊದಲ ಡಾಟ್ ಬಾಲಿನ ಸೇರ್ಪಡೆ ಭರತ್ ಗಿಳಿಯಾರು ದಾಖಲಿಸಿದ್ರು. ಮತ್ತೆರಡನೇ ಬಾರಿ ರೈಟ್ ಆರ್ಮ್ ಓವರ್ ದ ಮಾದರಿಯಲ್ಲಿ ಅಂಪೈರಿಂದ ಗಾಡಿ ತೆಗೆದುಕೊಳ್ತಾ ಇದ್ದಾರೆ ಭರತ್ ಗಿಳಿಯಾರು. ಈ ಬಾರಿ ಎಸ್ ಅಂತ ಚೆಂಡು ಔಟ್ ಸೈಡ್ ಲೆಗ್ ಸ್ಟಾಂಪ್ ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಎರಡು ಬಲಿಷ್ಠ ತಂಡಗಳು ಮೊದಲ ಉಪಾಂತ್ಯ ಪಂದ್ಯ ಫೈನಲ್ ಟಿಕೆಟ್ಗಾಗಿ ಹೋರಾಟವನ್ನು ಮಾಡ್ತಾ ಇದೆ. ಎಕ್ಸ್ಟ್ರಾ ಸೋಟಗಳ ಮುಖಾಂತರವಾಗಿ ಖಾತೆ ಆರಂಭ. ಉತ್ತಮ ರೀತಿಯೊಂದು ಗ್ಯಾಪ್ ಶಾಟ್ ಮಾಡುವ ಪ್ರಯತ್ನಗಳು ಗಿಳಿಯಾರು ನಾಗ ಮಾಡಿದ್ರು. ಮಿಡ್ ವಿಕೆಟ್ನಲ್ಲಿ ಉತ್ತಮ ರೀತಿಯೊಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2 ಡಾಟ್ ಬಾಲ್ 1 ವೈಡ್ ಬಾಲಿನ ಸೇರ್ಪಡೆ. ಭರತ್ ಎಸೆದ ಚೆಂಡು ಬಹಳ ಉತ್ತಮ ರೀತಿಯೊಂದು ಪ್ರಯತ್ನವನ್ನ ಸಚಿನ್ ಕೋಟೇಶ್ವರ ಮಾಡಿದ್ರು ಕೂಡ ಇದು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ವಾಟರ್ ಡೈವಿಂಗ್ LED ಸ್ಕ್ರೀನ್ ಮುಖಾಂತರವಾಗಿ ಒಂದು ರಿಪ್ಲೇ ಮುಖಾಂತರವಾಗಿ ಈ ಒಂದು ಬೌಂಡ್ರಿ ಅಡ್ಡಾಯಿಸುವ ಚಿತ್ರಣ ಬರ್ತಾ ಇದೆ. ಮತ್ತೆ ಭರತ್ ಗಿಳಿಯಾರು ಎಸ್ ಕಾರ್ಯಭಾಗದಲ್ಲಿ
ಮತ್ತೊಂದು ಕ್ಷೇತ್ರ ಶಿರಭಾಗ ಮೇಲೆ ಹೊರಟವನ್ನು ದಾಖಲಿಸುವ ಪ್ರಯತ್ನ, ನೇರ ಗುರಿ. ಸಚಿನ್ ಕೋಟೇಶ್ವರ ಮಾಡ್ತಾ ಇದ್ದಾರೆ. ಇದು ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಗೌಡ ಅಂಪೈರ್ಸ್ಗಳು. ಗಿಳಿಯಾರುನಾಗ ಗಮನಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಮುಯಿ ತೀರಿಸುವಂತ ಪ್ರಯತ್ನ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಡಿಸಿಷನ್ ಪೆಂಡಿಂಗ್ ಆಗಿ ಉಳ್ಕೊಳ್ತಾ ಇದೆ. ತೃತೀಯ ನೇತ್ರ ಎಲ್ಲರ ಚಿತ್ತ ತೃತೀಯ ನೇತ್ರದತ್ತ. ಹೋದಾರಿ ಆಘಾತವನ್ನ ಕಾಣ್ತಾ ಇದೆ ಅನ್ನೋ ಸೂಚನೆ ಬರ್ತಾ ಇದೆ. ರೆಡ್ ಲೈಟ್ ಆನ್ ಮಾಡಿದ್ರು. ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ ಸಾರಥ್ಯದ ತಂಡ. ಬಹಳಷ್ಟು ಬಾರಿ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಪಂದ್ಯಾಕೂಟವನ್ನು ನೇರ ಪ್ರಸಾರ ಮಾಡಿದಂಥ ಹೆಮ್ಮೆಯ ಸಂಸ್ಥೆ. ಇಲ್ಲಿ ಕೂಡ ರಾಜಧಾನಿ ಟ್ರೋಫಿಗಾಗಿ ಉತ್ತಮ ರೀತಿಯ ಒಂದು ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಇಲ್ಲಿ ಮೊದಲ ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಗಿಳಿಯಾರು ನಾಗ ವಾಪಸಾತಿಯನ್ನು ಕಂಡುಕೊಂಡ್ರು. ಹೊಸ ದಾಂಡಿಗ ಅಕ್ಷಯ್ ಸಿಕೆ ಇದ್ರೆ ಜಯಂತ ಬರ್ತಾ ಇದ್ದಾರೆ. ಮತ್ತೆ ಭರತ್ ಸಿಕೆಗೆ ಸದಾ ಚೆಂಡು. ಸನ ಕ್ಷೇತ್ರಕ್ಷೆ ಮಾಡಿದ್ರು. ಹೋರಾಡಿದ ಪಂದ್ಯ, ಉಪಾಂತ್ಯ ಪಂದ್ಯ, ಫೈನಲ್ ಟಿಕೆಟ್ಗಾಗಿ ಈ ಪಂದ್ಯಾಟವನ್ನು ಜಯಿಸಿದ 1,55,555 ರೂಪಾಯಿಗಳು ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮತ್ತೊಂದು ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು, ವೇಗದ ಚೆಂಡು, ಸ್ವಲ್ಪ ಮಟ್ಟಿಗೆ ಮಾಲಿಂಗ ಶೈಲಿಯಲ್ಲಿ ಭರತ್ ಗಿಳಿಯಾರು ದಾಖಲಿಸಿದಂತ ಎಸೆಗಳು ವೇಗವಾಗಿ ಚಲಿಸ್ತಾ ಇದೆ. ಒಂದು ಓವರ್ಗಳ ಮುಕ್ತಾಯದ ಬಳಿಕ 5ಕ್ಕೆ ಒಂದು ಅಮೂಲ್ಯ ಹುದ್ದರಿ ಆಘಾತ. ಅದು ಗಿಳಿಯಾರು ನಾಗ ಹುದ್ದರಿ ಆಘಾತದಲ್ಲಿ. ಈ ಒಂದು ರಾಜಧಾನಿ ಟ್ರೋಫಿಯಲ್ಲಿ ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎನ್ನುವ ರೂಪದಲ್ಲಿ ಶ್ರೀಮತಿ ಕರಿಷ್ಮಾ ಎಸ್ ಸನಿಲ್ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ಪ್ರೋತ್ಸಾಹಿಸುವಂಥ ಗೌರವಿಸುವಂಥ ಕಾರ್ಯಕ್ರಮ ಮುಖ್ಯ ವೇದಿಕೆಯಲ್ಲಿ ನಡೆದಿತ್ತು. ಅದೇ ರೀತಿ ಮಹಿಳಾ ಪ್ರೇಕ್ಷಕರೆಲ್ಲ ಈ ಟೂರ್ನಮೆಂಟ್ಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಅಲ್ಲಿವರೆಗೆ ಇವತ್ತಿನ ಕ್ರಿಕೆಟ್ ಜಗತ್ತು ಹುಟ್ಟಿದ ಮಗುವಿನಿಂದ ಹಿಡಿದು ಹಣ್ಣು ಮುದುಕರವರೆಗೆ ಕ್ರಿಕೆಟನ್ನು ಪ್ರೇಮಿಸುವಂಥ ಕಾರ್ಯಕ್ರಮಗಳು ಮುಂದುವರಿಕೆಯನ್ನು ಕಾಣುತ್ತೆ. ಆ ನಿಟ್ಟಿನಲ್ಲಿ 1 ಓವರ್ಗಳ ಮುಕ್ತಾಯದಲ್ಲಿ 5ಕ್ಕೆ 1. 2ನೇ ಓವರ್ಗಾಗಿ ಸನಾದನನ್ನ ಪರಿಚಯ ಮಾಡುವಂಥ ಪ್ರಯತ್ನಗಳು ಹಂಪೈರಿಂದ ಗಾಡ್ ತೆಗೆದುಕೊಳ್ತಾ ಇದ್ದಾರೆ. ಜಯಂತ ಬಳ್ಕೂರಿ ಮಾದರಿ ಪಂದ್ಯಾಕೂಟದ ಅತ್ಯುತ್ತಮ ಆಟಗಾರ. ಇದರಲ್ಲಿ ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾ ನೋಡಬೇಕಾಗಿದೆ. ಸನಾದ ಎಸೆದ ಚೆಂಡು, ಲೇಟ್ ಕಟ್ ಶಾಟ್, ಸುಧಾಕರ್ ಕ್ಷೇತ್ರ ರಕ್ಷಣೆ, ನೇರ ಗುರಿ ತಲುಪ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮೊದಲ ಒಂದು ರನ್ಔಟ್ ರೂಪದಲ್ಲಿ ಗಿಳಿಯಾರು ನಾಗನ ವಿಕೆಟ್ ನಷ್ಟವನ್ನು ಕಂಡಿರ್ತಕ್ಕಂಥ ಶೆಟ್ಟಿ ಅಂಪೈರ್ಸ್ಗೆ ಈ ರೀತಿಯ ಸಿಂಗಲ್ ಓಟುಗಳು ಸ್ವಲ್ಪ ಮಟ್ಟಿಗೆ ಮೈನಸ್ ಆಗುವ ಸಾಧ್ಯತೆಗಳಿತ್ತು. ನೇರ ಗುರಿ ತಲುಪ್ತಾ ಇಲ್ಲ. ಆ ನಿಟ್ಟಲ್ಲಿ ಒಂದೋಟದ ಸೇರ್ಪಡೆಯೂ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 6 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ರಾಜ್ಯದ ಟೆನ್ನಿಸ್ ಬಾಲ್ನಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಆಟಗಾರರೆಲ್ಲ ರಾಜಧಾನಿ ಟ್ರೋಫಿಯಲ್ಲಿ ಆಡಿದ್ರು. ಮತ್ತೆ ಸನತ್, ಅಕ್ಷಯ್ಗೆ ಸತ ಚೆಂಡು, ಒಳ ತಿರುವೇಕೆ ಮುಖಾಂತರವಾಗಿ ಕ್ಲೀನ್ ಬೌಲ್ಡ್. ಅಕ್ಷಯ್ ಇನ್ನಿಂಗ್ಸ್ ಮುಕ್ತಾಯ. ಎರಡು ಬಲಿಷ್ಠ ತಂಡಗಳು ಶೆಟ್ಟಿ ಅಂಪೈರ್ಸ್ ಮತ್ತು ಪಾಂಚಜನ್ಯ ಕೋಟ ಸಿಂಹಾಸನಗುಡ್ಡೆ ಈ ಋತುವಿನಲ್ಲಿ ಸತತ ಟ್ರೋಫಿಗಳನ್ನು ಜಯಿಸಿದಂಥ ಒಂದು ತಂಡ ಕೂಡ ಪಾಂಚಜನ್ಯ ಕ್ರಿಕೆಟರ್ಸ್ ಇಲ್ಲಿ ಮತ್ತೆ ಮೇಲುಗೈಯನ್ನು ಸಾಧಿಸುವ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ.
ಫ್ರಂಟ್ ಲೈನ್ 2 ಮಂದಿ ಡೇಂಜರಸ್ ಆಟಗಾರನ ಕಳ್ಕೊಂಡಿರ್ತಕ್ಕಂಥ ತಂಡ. ಒಂದೆಡೆ ಗಿಳಿಯಾರು ನಾಗ ಔಟ್ ಆದ್ರೆ ಇಲ್ಲಿ ಅಕ್ಷಯ್ ಸಿಕೆ ಕೂಡ ರನ್ ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಸಾರಿ, ಕ್ಲೀನ್ ಬೋಲ್ಡ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಂಡುಕೊಂಡಿದ್ದಾರೆ. ಚಾಲ್ತಿಯ 2ನೇ ಓವರ್ನ 3ನೇ ಚೆಂಡಿಗಾಗಿ ಅತ್ಯುತ್ತಮ ಎಸ್ಗಾರ ಪಟ್ಟಿಯನ್ನು ಕಾಣಬಲ್ಲಂತ ಈ ಭಾಗದ ಅನುಭವಿ ಎಸ್ಗಾರ ಸನತ್. ಅಭಿ ಪಾಣಾಗೆ ಸತ ಚೆಂಡು ಪಾಯಿಂಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 10 ಓಟಗಳು 10ಕ್ಕೆ ತಲುಪ್ತಾ ಇದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ ಬಹಳಷ್ಟು ಹೋರಾಟದ ಸೆಮಿಫೈನಲ್ ಕಾಳಗ ಮುಂದುವರಿಕೆಯನ್ನು ಕಾಣ್ತಾ ಇದೆ ಅಂಕಳ ಭಾಗದಲ್ಲಿ. ಗೂಟದ ಹಿಂದೆ ರಿಜ್ವಾನ್ ಗೂಟ್ ರಕ್ಷಣೆ ಮಾಡ್ತಾ ಇದ್ದಾರೆ. ಗುಡಿಸಿ ತೆಗೆಯುವ ಪ್ರಯತ್ನ ಅಭಿಪಾಣ ಮಾಡಿದ್ರು. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸುಬ್ಬು ಮಾಡುವ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ 11ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಬಹಳಷ್ಟು ಮಂದಿ ಕುತೂಹಲಕಾರಿ ಪಂದ್ಯಾಕೂಟನ ವೀಕ್ಷಿಸಿದ ಪ್ರೇಕ್ಷಕರಿಗೆ ಮತ್ತೊಮ್ಮೆ ರಾಜಧಾನಿ ಟ್ರೋಫಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೌಸ್ಫುಲ್ ಬಾರ್ಕೂರು ಮೈದಾನ. ನಿರೀಕ್ಷೆ ಮಾಡಿದ ಹೊಡೆತಗಳು ಬರ್ತಾ ಇಲ್ಲ. ಒಂದೋಟದ ಸೇರ್ಪಡೆಯನ್ನು ದಾಖಲಿಸಿದರು. ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡು ಆಡುವಂಥ ಪ್ರಯತ್ನಗಳು ಜಯಂತ ಬಳ್ಕೂರು ಮತ್ತು ಅಭಿಪಾಣ ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಹಗಲು ರಾತ್ರಿಯಾಗಿ 2 ದಿನಗಳ ಕ್ರೀಡಾ ಹಬ್ಬವನ್ನು ನಡೆಸ್ತಕ್ಕಂಥ ಈ ಭಾಗದ ಒಂದು ಜನಪ್ರಿಯ ತಂಡ ಪ್ರವೀಣ್ ಗಡಿಯಾರ್ ಆರ್ಯ ಚಾಲೆಂಜರ್ ರೂಪದಲ್ಲಿ ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ತಂಡ. ಐದು ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆಯ ಬಾರಿ 6 ಓವರ್ಸ್ ಮ್ಯಾಚ್, ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಬೀಸುವ ಪ್ರಯತ್ನ, ಅಂತಿಮ ಕ್ಷೇತ್ರ ರಕ್ಷಣೆ. ಇದು ಬೌಂಡ್ರಿ ಚೆಕ್ಕಿಂಗ್ ಆಗಿ ತೃತೀಯ ನೇತ್ರಕ್ಕೆ ಮತ್ತೆ ಮೊರೆ ಹೋಗ್ತಕ್ಕಂಥ ಗ್ರೌಂಡ್ ಅಂಪೈರ್ಸ್ಗಳು. ಹದಿನಾರು ತಂಡಗಳು ಆಡಿದಂಥ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ 4 ತಂಡ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಈ ಒಂದು ಮೈದಾನ ಒಳಭಾಗದಲ್ಲಿ. ಮತ್ತೆಲ್ಲ ತಂಡಗಳು ಟೂರ್ನಮೆಂಟ್ ಇಂದ ಗಂಟು ಮೂಟೆಯನ್ನು ಕಟ್ಟಿಕೊಂಡಿದ್ದಾರೆ. ಬೌಂಡ್ರಿ ರೋಪ್ ಟಚ್ ಮಾಡಿದ್ರೆ ನೋಡ್ಬೇಕಷ್ಟೇ. ಡಿಶನ್ ಅಂಪೈರ್ ಎಸ್, ಬೌಂಡ್ರಿ 4 ಓಟದ ಸೇರ್ಪಡೆ. ಹದ್ದಿನ ಕಣ್ಣಿನ ನಿರ್ಣಾಯಕರು ಅಂತಿಮ ಹಂತದಲ್ಲಿ ಎಂ ಸ್ಪೋರ್ಟ್ಸ್ ತೃತೀಯ ನೇತ್ರ ಔಟ್ ಬೌಂಡ್ರಿ ಎನ್ನುವ ಸೂಚನೆ ಬರ್ತಾ ಇದೆ. ಅಂತಿಮ ಹಂತದಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. 2 ಓವರ್ಗಳ ಮುಕ್ತಾಯದ ಬಳಿಕ 16ಕ್ಕೆ 2 ಅಮೂಲ್ಯ ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದೆ. ಅಕ್ಷಯ್ ನಿರೀಕ್ಷೆ ಮಾಡಿದ ಆಟವನ್ನು ಆಡ್ತಾ ಇಲ್ಲ. ಕೇವಲ ಶೂನ್ಯಕ್ಕೆ ಔಟ್ ಆದ್ರು. ನಾಗ 1 ಬೌಂಡ್ರಿಯನ್ನು ದಾಖಲಿಸಿ ಔಟ್ ಆದ್ರು. ಇವಾಗ ಜಯಂತ್ ಮತ್ತು ಅಭಿ
ತಂಡದ ಡ್ರೈವರ್ ಸೀಟ್ ಅನ್ನು ಬಳಸ್ತಾ ಇದ್ದಾರೆ. ಮತ್ತೆ ಭರತ್ ಗಿಳಿಯಾರು ಔಟ್ ರೇಜ್ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೋಟದ ಸೇರ್ಪಡೆ. ಬಹಳಷ್ಟು ಮಂದಿ ಪ್ರೇಕ್ಷಕರು ಈ ಮೈದಾನಕ್ಕೆ ಆವರಿಸಿಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡ್ತಕ್ಕಂಥ ಸೆಮಿಫೈನಲ್ ಅದ್ಯಾವ ತಂಡ ಜಯಿಸುತ್ತೆ ಅನ್ನೋದು ಅದು ಯಕ್ಷ ಪ್ರಶ್ನೆ ಆಗಿ ಉಳಿದುಕೊಳ್ತಾ ಇದೆ. ಮೊದಲ ತಂಡವಾಗಿ ಫೈನಲ್ ಟಿಕೆಟ್ಗಾಗಿ ಹೋರಾಟ ನಡೀತಾ ಇದೆ. ಮತ್ತೆ ಭರತ್ ಗಿಳಿಯಾರು ಎರಡನೇ ಬಾರಿ. ಹೋರಾಟದ ಪಂದ್ಯ ಸೆಮಿಫೈನಲ್ ಜಯಕ್ಕಾಗಿ 46 ಟಾರ್ಗೆಟ್ ಅನ್ನು ನೀಡಿತ್ತು. ನೆಟ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಒಟ್ಟಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಣ್ಣ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇನ್ನು 2 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 22 ಎಸೆತ, 29 ಊಟದ ಅವಶ್ಯಕತೆ. 22-29. ಇದಲ್ಲದೆ ಕಾಟ್ ಬಿಹೈಂಡ್ ದಿ ಬಾರಿ. ರಿಸ್ವಾನ್ ಬಹಳಷ್ಟು ಜಡ್ಜ್ಮೆಂಟ್ ಕ್ಯಾಚ್ ಅನ್ನ ಗುಡ್ ರಕ್ಷಣೆ ಭಾಗದಲ್ಲಿ ಪಡ್ಕೊಂಡ್ರು. ಅಭಿ ಪಾಡ ಇನ್ನಿಂಗ್ಸ್ ಮುಕ್ತಾಯ. ಅಭಿ ಔಟ್. ಸ್ಕೋರ್ ಬೋರ್ಡ್ ನೋಡ್ತಾ ಹೋದ್ರೆ ಅಕ್ಷಯ್ 0, ನಾಗ 4 ಓಟ. ಆ ಬಳಿಕ ಅಭಿ 9 ಓಟವನ್ನು ದಾಖಲಿಸಿದ್ರು. ಹೊಸ ದಾಂಡಿಗನ ಸೇರ್ಪಡೆ. ಕವರ್ ಡ್ರೈವ್ ನೇರ ಪ್ರಸಾರದ ಮಾಲೀಕ ಮಹಿ ಬರ್ತಾ ಇದ್ದಾರೆ. ಮಹೇಶ ನ್ಯಾಶ್ ಮಹೇಶ ಅಂಕಣ ಭಾಗದಲ್ಲಿ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾ ನೋಡಬೇಕಾಗಿದೆ. ಭರತ್ ಗಿಳಿಯಾರು ಮತ್ತೆ ಸ್ಕಾರ್ ಭಾಗವನ್ನು ಕಂಡುಕೊಂಡ್ರು. ಚಾಲ್ತಿಯ 3ನೇ ಓವರ್ 4ನೇ ಚೆಂಡಿಗಾಗಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನ. ರನ್ಔಟಿಗೆ ಅವಕಾಶ ಇತ್ತು. ಸ್ವಲ್ಪ ಬ್ಯಾಕಪ್ ಇಲ್ಲ ಎನ್ನುವ ಸೂಚನೆ ಮುಖಾಂತರವಾಗಿ ಭರತ್ ಗಿಳಿಯಾರು ಸ್ವಲ್ಪ ಮಟ್ಟಿಗೆ ಈ ಚೆಂಡನ್ನು ಅಡ್ಡಾಯಿಸ್ತಾರೆ, ಬಿಟ್ಟರೆ ಥ್ರೋ ಮಾಡ್ತಾ ಇಲ್ಲ. ಆ ನಿಟ್ಟಲ್ಲಿ ಮತ್ತೆ ರಿಸ್ಕಿ ಸಿಂಗಲ್. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಕ್ರಿಕೆಟ್ ರಂಗದಲ್ಲಿ ನಾವು ಕಂಡ ಹಾಗೆ ಫುಲ್ ಆಡ್ಸ್ ಪಂದ್ಯಾಟದಲ್ಲಿ MKS ನದೀಮ್ ಅಖ್ತರ್ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ನಲ್ಲಿ 2 ಸಿಕ್ಸರ್ ದಾಖಲಿಸಿ 25,000 ರೂಪಾಯಿಗಳನ್ನು ಪಡ್ಕೊಂಡಂತ ಆಟಗಾರ ಕೂಡ ಮಹೇಶ ನ್ಯಾಶ್ ಮಹೇಶ್. ನಾನ್ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಉತ್ತಮ ರೀತಿಯ ಹೊಡೆತ ಆದ್ರೂ ಕೂಡ ಜಡ್ಜ್ಮೆಂಟ್ ಕೈಕೊಳ್ತಾ ತನ್ಮೂಲಕ ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಬಾರಿ ಪಾಂಚಜನ್ಯ ಸಿಂಹಾಸನ ಗುಡ್ಡೆ ಒಂದು ಹಂತದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಸರ್ವ ಸಿದ್ಧತೆ ಮಾಡ್ತಾ ಇದೆ. ಐದು ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಓವರ್ನಲ್ಲಿ 2 ವಿಕೆಟ್ ಅನ್ನು ಕೂಡ ಕಳ್ಕೊಂಡಿರ್ತಕ್ಕಂಥ ಶೆಟ್ಟಿ ಅಂಪೈರ್ಸ್ ತನ್ಮೂಲಕವಾಗಿ 18 ಓಟವನ್ನು ಮಾತ್ರ ದಾಖಲಿಸಿದ್ರು. 46 ಟಾರ್ಗೆಟ್. ಚಾಲ್ತಿಯ 3ನೇ ಓವರ್ನ ಅಂತಿಮ ಚೆಂಡು. 19 ಎಸೆತ, 28 ಓಟದ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯ. ರೋಚಕತೆಯ ಘಟ್ಟವನ್ನು ಅಂತಿಮ ಹಂತದಲ್ಲಿ ಕಾಣುವಂತ ಪ್ರೇಕ್ಷಕರಿದ್ದಾರೆ. ಓ ಮೈ ಗಾಡ್, ತನ್ಮೂಲಕ ಶೆಟ್ಟಿ ಬ್ಯಾಕ್ ಟು ಪೆವಿಲಿಯನ್. ಬಂದಂತ ಆಟಗಾರರೆಲ್ಲ ಸ್ವಲ್ಪ ಮಟ್ಟಿಗೆ ಮಾರ್ಚ್ ಪಾಸ್ ಮಾಡ್ತಾ ಇದ್ದಾರೆ. ಓಟವನ್ನು ದಾಖಲಿಸ್ತಾ ಇಲ್ಲ. ಹೋದ್ದಾರಿಯನ್ನು ಕಳ್ಕೊಳ್ತಾ ಇದೆ ಶೆಟ್ಟಿ ಅಂಪೈರ್.
ಈತ ಹೊಸ ದಾಂಡಿಗನ ಸೇರ್ಪಡೆ ಮನು ಶಂಕರ್ ನಾಣ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅರ್ಧಾಂಶ ಓವರ್ಗಳು ಮುಕ್ತಾಯವನ್ನು ಕಂಡ್ರೆ ಅರ್ಧಾಂಶ ವಿಕೆಟ್ಗಳು ಶೆಟ್ಟಿ ಅಂಪೈರ್ ಕಳ್ಕೊಂಡ್ರು. 5 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 18 ಓಟವನ್ನು ಮಾತ್ರ ದಾಖಲಿಸಿರ್ತ ತಂಡ ಇನ್ನೂ ಕೂಡ ಅವಕಾಶ ಇದೆ. ಪಾರ್ಟ್ನರ್ಶಿಪ್ ಬರಬೇಕಾಗಿದೆ. ವಿಕೆಟ್ ಅನ್ನು ಆವರಿಸಿಕೊಂಡು ಹಾಡಿಕೊಂಡು ಬೌಂಡ್ರಿಯನ್ನ ದಾಖಲಿಸಲೇಬೇಕಾಗಿದೆ. ಮತ್ತೆ ಸನಾದ್ 4ನೇ ಓವರ್ಗಾಗಿ ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಸೆಮಿಫೈನಲ್ ಎಂ ಸ್ಪೋರ್ಟ್ಸ್ ಸಿ ಟೂರ್ನಮೆಂಟ್ ನೇರ ಪ್ರಸಾರ. ಮಹಿಗೆಸಂತ ಚೆಂಡು ಕ್ಷೇತ್ರಕ್ಷಣ ವೈಫಲ್ಯ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಇನ್ನೂ ಕೂಡ ಅವಕಾಶ ಇದೆ. 50-50 ಚಾನ್ಸಸ್. 17 ಬಾಲ್ಸ್ 24 ರನ್ಸ್ ರಿಕ್ವೈರ್ಡ್. ನೈಲ್ ಬೈಟಿಂಗ್ ಮ್ಯಾಚ್. ಇಲ್ಲಿ ತುದಿಗಾಲ ನಿಲ್ಲಿಸ್ತಾ ಇದೆ ಪ್ರೇಕ್ಷಕರನ್ನ. ಬಹಳಷ್ಟು ಮಂದಿ ಪ್ರೇಕ್ಷಕರು ಮತ್ತೆ ಎತ್ತೆಚ್ಚಿಕೊಂಡು ಪಂದ್ಯ ಆಟದ ವೀಕ್ಷಣೆ ಮಾಡ್ತಕ್ಕಂಥ ಈ ಪಂದ್ಯ ಸೆಮಿಫೈನಲ್ ರಾಜಧಾನಿ ಟ್ರೋಫಿಗಾಗಿ 2025ರ ಒಂದು ಪ್ರತಿಷ್ಠಿತ ಪಂದ್ಯಾಕೂಟ ಇಲ್ಲಿ ಹಗಲು ರಾತ್ರಿಯಾಗಿ ಸಾಗ್ತಾ ಇದೆ. ವೈಯಕ್ತಿಕ ಬಹುಮಾನಗಳು, ಮ್ಯಾನ್ ಆಫ್ ದ ಮ್ಯಾಚ್, ಸರಣಿ ಶ್ರೇಷ್ಠ ಆಟಗಾರರಿಗೆ ಸೈಕಲ್. ಓ ವಾಟ್ ಡೆಲಿವರಿ. ಬ್ಲಾಕ್ ಆಗಿ ಬಿದ್ದ ಚೆಂಡು. ಮಹಿಗೆ ಓಟಗಳು ಬರ್ತಾ ಇಲ್ಲ. ಸನದ್ ಕೈ ಚಾಳಕ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸನದ್ ಬತ್ತಳಿಕೆರಿಗೆ ಅಸ್ತ್ರಗಳು ಹೊರ ಬೀಳ್ತಾ ಇದೆ ಅಂಕಳ ಭಾಗದಲ್ಲಿ. ಗುಡಿಸಿ ತೆಗೆಯುವ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಇದು ಡಾಟ್ ಬಾಲಿನ ಸೇರ್ಪಡೆ. ಮೊದಲ ಚೆಂಡಿಗೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆ ವೈಫಲ್ಯ ಮುಖಾಂತರವಾಗಿ ಬೌಂಡ್ರಿಯನ್ನು ಬಿಟ್ಕೊಟ್ರು. ಆ ಬಳಿಕ 2 ಡಾಟ್ ಬಾಲ್ ಅನ್ನು ಸನದ್ ದಾಖಲಿಸ್ತಾ ಇದ್ದಾನೆ. ಪಂದ್ಯಾಟದ ಹಿಡಿತವನ್ನು ಸಾಧಿಸುವ ಸರ್ವ ಸಿದ್ಧತೆಯಲ್ಲಿ ಪಾಂಚಜನ್ಯ ಸಿಂಹಾಸನ ಗುಡ್ಡೆಯ ತಂಡ. ಮತ್ತೆ ಸನತ್ 4ನೇ ಚೆಂಡು. ಉತ್ತಮ ರೀತಿಯೊಂದು ಕ್ಷೇತ್ರರಕ್ಷಣೆ. ಸಚಿನ್ ಕೋಟೇಶ್ವರ ಚೆಂಡನ್ನು ಅಡ್ಡಾಯಿಸಿದ್ರು. ಕವರ್ಸ್ ನಲ್ಲಿ ಉತ್ತಮ ರೀತಿಯ ಒಂದು ಜಡ್ಜ್ಮೆಂಟ್ ಫೀಲ್ಡಿಂಗ್ ಸಾಗ್ತಾ ಇದೆ. ಡಾಟ್ ಬಾಲ್ ಸತತ 3 ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಸ್ಲೋವರ್ ಚೆಂಡು. ಈ ಬಾರಿ ಸನದ್ ಮ್ಯಾಜಿಕ್ ಓವರ್ ಸ್ಪೆಲ್ಸ್ ಆಗ್ತಾ ಇದೆ. ಮಹೇಶ್ ಔಟ್. ನಾಶ್ ಮಹೇಶ ಬ್ಯಾಕ್ ಟು ಪೆವಿಲಿಯನ್. ಇಪ್ಪತ್ತೆರಡಕ್ಕೆ 6. ಇವರೇ ವಿಷ್ಣು ಭಟ್ರು. ಕ್ರಿಕೆಟಿನ ಹಿರಿಯ ಆಟಗಾರರೆಲ್ಲ ವೇದಿಕೆಯ ಮೇಲ್ಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ರಮಾನಂದ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಹಿರಿಯರು ಹಾಗೆ ಶಾಂತರಾಮಣ್ಣನವರು, ಅದೇ ರೀತಿ ಈ ಒಂದು ಕ್ರೀಡಾ ಪೋಷಕರಾಗಿ ಬಂದಿರತಕ್ಕಂಥ ಎಲ್ಲ ಹಿರಿಯರೆಲ್ಲ ಮುಖ್ಯ ವೇದಿಕೆಯಲ್ಲಿ. ಲಾಸ್ಟ್ ಬಾಲ್ ಕೊನೆಯ ಚೆಂಡು ಸನತ್. ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 22ಕ್ಕೆ 6. 22 ಫಾರ್ 6 ಇಂಪಾರ್ಟೆಂಟ್ ವಿಕೆಟ್ಸ್. ಓವರ್ ಟು ಡಿಜೆ. ನೋಡಿ, ನೇರ ಪ್ರಸಾರದ ಮುಖಾಂತರವಾಗಿ LED ಸ್ಕ್ರೀನ್ ನಲ್ಲಿ ಬಾರ್ಕೂರಿನ ರಾಜಧಾನಿ ಟ್ರೋಫಿಯ ವೀಕ್ಷಕರು ಬರ್ತಾ ಇದ್ದಾರೆ.
ಎಲ್ಲರೂ ಕೂಡ ಒಂದು ಹಾಯ್ ಮಾಡಬೇಕು. ಕ್ಯಾಮರಾ ನಿಮ್ಮ ಬಗ್ಗೆ ತಿರುಗಿಸಿದಾಗ ಹಾಗೆ ವಿಶ್ ಮಾಡಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಎಲ್ಲ ಪ್ರೇಕ್ಷಕರು ಕೂಡ ಮತ್ತೊಮ್ಮೆ ಆಧಾರದ ಸ್ವಾಗತನ ಬಯಸಿಕೊಂಡು ಈತ ಹೊಸ ದಾಂಡಿಗನ ಸೇರ್ಪಡೆ ಕೂಡ ಅಂಕಣ ಭಾಗವನ್ನು ಕಾಣ್ತಾ ಇದೆ. ಥ್ಯಾಂಕ್ ಯು DJ ಜೀವನ್ ಅವರೇ. ರಾಹೇಲ್ ಇವಾಗ ಎಸ್ಗಾರ್ ಭಾಗದಲ್ಲಿ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಹೊಡೆತ, ತಟ್ಟಿಮುಟ್ಟಿ ಒಂದು ಓಟದ ಸೇರ್ಪಡೆ. ಈ ರೀತಿಯ ಒಂದು ಸಿಂಗಲ್ ಓಟ್ಗಳು ಪಂದ್ಯಾಟವನ್ನು ಮುಕ್ತಾಯಗೊಳಿಸ್ತಾ ಬಿಟ್ರೆ ಜಯಕ್ಕಾಗಿ ಬೌಂಡರಿಗಳು ಬರಲೇಬೇಕಾದಂಥ ಸದ್ಯದ ಅನಿವಾರ್ಯತೆಯ ಪಂದ್ಯ. ಸೆಮಿಫೈನಲ್ ಕಾಳಗ ಮುಂದುವರಿಕೆಯನ್ನು ಕಾಣ್ತಾ ಇದೆ. 11ಕ್ಕೆ 23, 11-23 ಸುಲಭ ಲೆಕ್ಕಾಚಾರ. 6 ಬೌಂಡರಿಗಳ ಅವಶ್ಯಕತೆ. ಈತನ ಮಧ್ಯೆ ಟರ್ನ್ ಎಸೆತ, ಔಟ್ಸೈಡ್ ಲೆಗ್ ಸ್ಟಾಂಪ್ ಎನ್ನುವ ಸೂಚನೆ. ಮಂಜಣ್ಣನವರಿಗೆ ಸ್ವಲ್ಪ ಮಾಡಿ ಎಕ್ಸರ್ಸೈಸ್ ಮಾಡುವಂಥ ಅವಕಾಶಗಳು ಕೂಡ ಇದೆ. ನೇರವಾಗಿ ಸಮಾಂತರವಾಗಿ ಕೈ ಚಾಚುವ ದಿಟ್ಟಿನಲ್ಲಿ ವೈಡ್ ಬಾಲ್ ತೀರ್ಮಾನವನ್ನು ತೋರ್ಪಡಿಸಿದ್ರು. ತಂಡ ಮೊತ್ತ ಕಾಲು ಶತಕ 20-24. ನೆಟ ನೇರವಾಗಿ ಚೆಂಡು. ಭರತ್ ಗಿಳಿಯಾರು ಇವಾಗ ಚೆಂಡನ್ನು ಅಡಾಯಿಸ್ತಾ ಇದ್ದಾರೆ. ಬಾರ್ಕೂರಿನ ಮಹಾಗೋಡೆ. ಈ ಒಂದು ಪಂದ್ಯಕೂಟಕ್ಕೆ ನಿತೇಶ್ ಶೆಟ್ಟಿ, ನಾಗರಮಠ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಸರ್, ನೀವು ನಮ್ಮ ವೇದಿಕೆ ಬಂದು ಪಂದ್ಯಾಟದ ವೀಕ್ಷಣೆ ಮಾಡಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯಕೂಟದ ಹಗಲು ರಾತ್ರಿಯ ಪಂದ್ಯಕೂಟದಲ್ಲಿ ಸೆಮಿಫೈನಲ್ ಹೋರಾಟದಲ್ಲಿ ಶೆಟ್ಟಿ ಅಂಪೈರ್ಸ್ ಪಾಂಚಜನ್ಯ ಸಿಂಹಾಸನ ಗುಡ್ಡೆಯನ್ನು ಎದುರಿಸ್ತಾ ಇದೆ. 3 ಚೆಂಡು, 2 ಚೆಂಡುಗಳು ಮುಕ್ತಾಯದಲ್ಲಿ. ಮನುಗೆ ಸಂತ ಚೆಂಡು, ವೈಡ್ ಬಾಲ್, ಔಟ್ಸೈಡ್ ಲೆಗ್ ಸ್ಟಾಂಪ್, ಅತಿರಿಕ್ತ ಓಟದ ಸೇರ್ಪಡೆ. 16 ತಂಡಗಳು ಆಡಿದಂಥ ಈ ಒಂದು ವ್ಯವಸ್ಥಿತ ಪಂದ್ಯಕೂಟ. ಇಲ್ಲಿ 4 ತಂಡಗಳು ಮಾತ್ರ ಬಾಕಿ ಉಳ್ಕೊಂಡು ಮೊದಲ ಸೆಮಿಫೈನಲ್. ಅದು ಯಾವ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ನೋಡ್ಬೇಕಷ್ಟೇ. 26 ಓಟುಗಳು. ಹತ್ತು ಎಸೆತ, 20 ಓಟದ ಅವಶ್ಯಕತೆ. ಉತ್ತಮ ರೀತಿಯ ಎಸೆತ. ರಾಹೇಲ್ ನೇರ ನಿಖರತೆ ಎಸೆತವನ್ನು ದಾಖಲಿಸಿದರು. ರಾಹೇಲ್ ಉದ್ಯಾವರ ಕ್ರಿಕೆಟ್ ರಂಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಸೇವೆ ಕೊಡುವ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡವನ್ನ ಕೂಡಿಕೊಂಡಂತ ಆಟಗಾರ ಕೂಡ ರಾಹೇಲ್. ಇನ್ ಸ್ವಿಂಗ್ ಡೆಲಿವರಿ, ಲೇಟ್ ಕಟ್ ಶಾಟ್. ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಮನು ಮುಖಾಂತರವಾಗಿ 4 ಓಟದ ಸೇರ್ಪಡೆ. ತಂಡದ ಮೊತ್ತ 30. 16 ಓಟದ ಅವಶ್ಯಕತೆ ಇದೆ. 8ಕ್ಕೆ 16. ಪ್ರತಿಯೊಂದು ಚೆಂಡಲ್ಲಿ 2 ಓಟ ಬರಬೇಕಾಗಿದೆ. 8ಕ್ಕೆ 16. 8 ಬಾಲ್, 16 ರನ್ಸ್ ರಿಕ್ವೈರ್ಡ್. ಅಡ್ಡ ಹೊಡೆತಕ್ಕೆ ಪ್ರಯತ್ನ. ಸನಲ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ರಾಹೇಲ್ ಬ್ಯಾಕಪ್ ಕೈ ಹಿಡಿತಾ ಇದೆ. 1 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹಗಲು ರಾತ್ರಿಯಾಗಿ 2 ದಿನಗಳಿಂದಲೂ ಕೂಡ ಯಶಸ್ಸನ್ನು ಕಂಡಂತ ರಾಜಧಾನಿ ಟ್ರೋಫಿ ಪ್ರವೀಣ್ ಗಡಿಯಾರ್ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇದೆ. ತಟ್ಟಿ ಮುಟ್ಟಿ ಮತ್ತೆ 1 ಓಟದ ಸೇರ್ಪಡೆ. ಸಚಿನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಆ ನಿಟ್ಟಲ್ಲಿ ಸನದ್ ಓವರ್ ಮುಕ್ತಾಯವನ್ನು ರಾಹಿಲ್ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ 32 ಓಟವನ್ನು ದಾಖಲಿಸಿದ್ರು.
ಇದಾದ ಬಳಿಕ ಎರಡನೇ ಸೆಮಿಫೈನಲ್ ಆಡುವಂತ ಆಟಗಾರ ರೆಡಿಯಾಗಿರ್ಬೇಕು. Six ball, 14 runs required. ಅಂತಿಮ ಓವರ್ಗಾಗಿ ಸುಬು ಈ ಭಾಗದ ಮತ್ತೋರ್ವ ಆಟಗಾರ ಅದ್ಯಾವ ರೀತಿಯ ಒಂದು ತಂಡಕ್ಕೆ ಸೇವೆಯನ್ನು ಕೊಡ್ತಾರೆ ನೋಡಬೇಕಾಗಿದೆ. 6ಕ್ಕೆ 14 ಅವಶ್ಯಕತೆ ಇದೆ. 6 ಬಾಲ್ 14 ಅಂತಿಮ ಓವರ್ನ ಚಾಲ್ತಿಯಲ್ಲಿ 46ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ತಂಡ ಶೆಟ್ಟಿ ಅಂಪೈರ್. ಅಂತಿಮ ಓವರ್ನ ಚಾಲ್ತಿಗಾಗಿ ಸುಬು ವೇಗದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇದು ವೈಟ್ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರಕ್ಕೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಹಂಪೈರ್ಸ್ಗೆ ಬೌಲರ್ ಅಡ್ಡ ಬರೋದ್ರಿಂದ ಸಮಸ್ಯೆ ಇದೆ, ಅದರಿಂದ ತೃತೀಯ ನೇತ್ರಕ್ಕೆ ಮೊರೆ ಹೋದ್ರು. ಇದರ ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೊದಲ ಚೆಂಡಿನಲ್ಲಿ ವೈಡ್ ಬಾಲ್ ಅವಕಾಶನ ಸುಬ್ಬು ಮಾಡಿಕೊಟ್ರು. ತಂಡದ ಮೊತ್ತ 33 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೆಮಿಫೈನಲ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು, ಸಚಿನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ರೆ. ಇನ್ನು 5 ಎಸೆತ 13 ಓಟದ ಅವಶ್ಯಕತೆ. 5ಕ್ಕೆ 13 ಪ್ರೇಕ್ಷಕರ ಜಮಾವಣೆ ಮುಖಾಂತರವಾಗಿ ಬಹಳಷ್ಟು ಯಶಸ್ಸನ್ನು ಕಂಡಂತ ರಾಜಧಾನಿ ಟ್ರೋಫಿ ಬಾರ್ಕೂರು ಬಾಯ್ಸಿನ ಆಶ್ರಯ ನಡೀತಾ ಇದೆ. ಪ್ರವೀಣ್ ಗಡಿಯಾರ್ ಅವರ ಮುಂದಾಳತ್ವದಲ್ಲಿ ಅವರ ಹುಡುಗರು ಮಾಡ್ತಕ್ಕಂಥ ವ್ಯವಸ್ಥಿತ ಪಂದ್ಯಕೂಟ. ಮತ್ತೆ ಸುಬ್ಬು ಮತ್ತೆ ಅದೇ ಮಾದರಿ ಹೊಡೆತವನ್ನು ದಾಖಲಿಸಿದ್ರು. ಸಚಿನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಸ್ಟ್ರೈಕ್ ಪಡ್ಕೊಳ್ಳುವಂತ ಆಟಗಾರ ಮನು ಶಂಕರ್ ನಾರಾಯಣ. ಇನ್ನೂ ಕೂಡ 4 ಚೆಂಡಿದೆ, 12 ಓಟದ ಅವಶ್ಯಕತೆ. ಸುಲಭ ಲೆಕ್ಕಾಚಾರ, 3 ಬೌಂಡ್ರಿ. ಒಂದೆಡೆ ಬೌಂಡ್ರಿ ದಾಖಲಿಸಿದ್ರೆ ಶೆಟ್ಟಿ ಅಂಪೈರ್ಸ್, ಇಲ್ಲದಿದ್ರೆ ಆ ಲೆಕ್ಕಾಚಾರ ತಪ್ಪಿದ್ರೆ ಪಾಂಚಜನ್ಯ ಸಿಂಹಾಸನ ಗುಡ್ಡೆ ತಂಡ ಇಲ್ಲಿ ಕಾತ್ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ 4 ಎಸ್ಗಳು ಬಾಕಿ ಇದೆ. 3ನೇ ಬಾರಿ ನಿರೀಕ್ಷೆ ಮಾಡಿದ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಸುಧಾಕರ ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಓಟದ ಸೇರ್ಪಡೆ. ಅಂತಿಮ 3 ಚೆಂಡು, 11 ಓಟದ ಅವಶ್ಯಕತೆ. ದಾಂಡು ಚೆಂಡಿನ ಲೆಕ್ಕಾಚಾರದಲ್ಲಿ ಕೆಲವು ತಂಡ ಗೆಲ್ಲುತ್ತೆ, ಈ ತಂಡ ಸೋಲುತ್ತೆ ಅನ್ನೋದು ಶತಮೂರ್ಖತನವಾಗುತ್ತೆ. ಆ ನಿಟ್ಟಲ್ಲಿ ಇದು ಕೂಡ ಅತ್ಯುತ್ತಮ ಪಂದ್ಯ. ಸೆಮಿಫೈನಲ್ ಮತ್ತೆ ಸುಬ್ಬು ಈ ತರಹದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಬಿಗು ಹೋರಾಟವನ್ನು ಕಂಡಿರ್ತಕ್ಕಂಥ 2 ತಂಡಗಳು ಸೆಮಿಫೈನಲ್ ಹೋರಾಟದಲ್ಲಿ. ಒಂದೆಡೆ 46 ಕನಿಷ್ಠ ಮೊತ್ತ ಆದರೂ ಕೂಡ ಇಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಂತ ಒಂದು ತಂಡ ಕೂಡ ಪಾಂಚಜನ್ಯ ಸಿಂಹಾಸನ ಗುಡ್ಡೆಯ ಬಾರ್ಕೂರಿನ ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಸಂತೆಗುಡ್ಡೆ ಬಾರ್ಕೂರಿನ ನಂತರ ಈ ಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡಂತ ಒಂದು ತಂಡವಾಗಿ ಗುರುತಿಸಲ್ಪಡ್ತಾ ಇದೆ ಸಿಂಹಾಸನ ಗುಡ್ಡೆಯ ತಂಡ. ಆರಂಭಿಕ ದಿನಗಳಲ್ಲಿ ಸ್ನೇಹ ಸ್ಪೋರ್ಟ್ಸ್ ಕ್ಲಬ್ ಬಾರ್ಕೂರಿನ ತಂಡ ಬಹಳಷ್ಟು ಪ್ರಶಸ್ತಿಯನ್ನು ಗೆದ್ದಿತ್ತು.
ಮತ್ತೆ ಸುಬು ಓಟಗಳು ಬರ್ತಾ ಇಲ್ಲ. 2025 ರಾಜಧಾನಿ ಟ್ರೋಫಿಯ ಫೈನಲ್ ಪ್ರವೇಶವನ್ನ ಕಾಣ್ತಾ ಇದ್ದಾರೆ ಪಾಂಚಜನ್ಯ ಸಿಂಹಾಸನ ಗುಡ್ಡೆ ತಂಡ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈವರೆಗೆ ಆಡಿದಂಥ ಶೆಟ್ಟಿ ಅಂಪೈರ್ಸ್ ತಂಡಕ್ಕೂ ಕೂಡ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅಜಯ್ ಅವರು ಆದಷ್ಟು ಬೇಗ ತಮ್ಮ ಡಿಸಿಷನ್ ತಿಳಿಸಬೇಕು. ಅಜಯ್ ಕ್ರಿಕೆಟರ್ಸ್ ಕುಂಜಿಗುಡಿ ಸಾಲಿಗ್ರಾಮದ ತಂಡ ಸೆಕೆಂಡ್ ಸೆಮಿಫೈನಲ್ ಆಡ್ತಾರೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತೋರ್ಪಡಿಸಿ ಅನ್ನೋದಾಗಿ ಕೇಳಿಕೊಂಡು ಈ ಸೆಮಿಫೈನಲ್ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ 2 ಓವರ್ಗಳಲ್ಲಿ 3 ವಿಕೆಟ್ 7 ರನ್ ಅನ್ನು ಕೊಟ್ಟಂತ ಭರತ್ ಗಿಳಿಯಾರು ಅವರು ವೇದಿಕೆ ಬರಬೇಕೆನ್ನೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಅತ್ಯುತ್ತಮ ಒಂದು ಬೌಂಡ್ರಿಯನ್ನು ಕೂಡ ಅಡ್ಡಾಯಿಸಿಕೊಂಡು ಪಂದ್ಯಾಟದ ಗೆಲುವಿನ ರೂವಾರಿಯಾಗಿ ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇದನ್ನ ನಮ್ಮ ಹಿರಿಯರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಿ ಶಾಂತರಾಮ್ ಶೆಟ್ಟಿ ಅವರು ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕೆನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ. ಸೆಕೆಂಡ್ ಸೆಮಿಫೈನಲ್ ಮೊದಲ ಇನ್ನಿಂಗ್ಸ್ಗಾಗಿ ಶರತ್ ಕುಂಬಾಶಿ ಫ್ರಮ್ ಕುಂದಾಪುರ. ಧನ್ಯವಾದಗಳು ರಘು ಮಟ್ಪಾಡಿ ಅವರೇ. ಈ ಪಂದ್ಯದ ಟಾಸ್ ಜಯಿಸಿ